ಖಬರ್ದಾರ್. ಇನ್ನೊಮ್ಮೆ ಕೈ ಎತ್ತಿದರೆ ನೆನಪಿರಲಿ. ಹಾಲಿನಲ್ಲಿ ಪ್ರತಿಧ್ವನಿಸಿದ ಆ ಗಂಭೀರವಾದ ಗಂಡಸು ಧ್ವನಿ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರನ್ನೂ ದಿಗ್ಭ್ರಮೆಗೊಳಿಸಿ ಕಲ್ಲಿನಂತೆ ಮಾಡಿತು. ನನ್ನ ಅತ್ತೆಯ ಕೈಗಾಳಿಯಲ್ಲೇ ನಿಂತುಹೋಯಿತು. ಅದು ಆಗ ತಾನೇ ನನ್ನ ಕೆನ್ನೆಗೆ 2ನೇ ಬಾರಿಗೆ ಹೊಡೆಯಲು ಮೇಲೆತ್ತಲಾಗಿತ್ತು. ನನ್ನ ಕಣ್ಣುಗಳಿಂದ ಹರಿಯುತ್ತಿದ್ದ ಕಣ್ಣೀರು ನಿಲ್ಲುವ ಹೆಸರನ್ನೇ ಎತ್ತುತ್ತಿರಲಿಲ್ಲ. ನಾನು ನೆಲದ ಮೇಲೆ ಬಿದ್ದಿದ್ದ ತರಕಾರಿಗಳು ಮತ್ತು ಒಡೆದ ತಟ್ಟೆಗಳ ನಡುವೆ ಕುಳಿತು ನಡುಗುತ್ತಿದ್ದೆ. ಎಲ್ಲರ ನೋಟ ಬಾಗಿಲಲ್ಲಿ ನಿಂತಿದ್ದ ಆ ವ್ಯಕ್ತಿಯ ಮೇಲಿತ್ತು. ಆತನ ಕಣ್ಣುಗಳಲ್ಲಿ ಆ ಕ್ಷಣ ಕಿಚ್ಚು ಉರಿಯುತ್ತಿತ್ತು. ಇದು ನಮ್ಮ ಮನೆಯ ವಿಷಯ, ನೀನು ಮಧ್ಯ ಪ್ರವೇಶಿಸಬೇಡ. ಅತ್ತೆ ತಡಬಡಾಯಿಸುತ್ತಾ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದರು. ಇದು ಮನೆಯ ವಿಷಯವಲ್ಲ, ಇದು ಹಗಲುಗನಸಿನಂತಿರುವ ದೌರ್ಜನ್ಯ. ನನ್ನ ಭಾವಿ ಅತ್ತೆಯ ಮನೆಯಲ್ಲಿ ಇಂತಹ ನಾಟಕಗಳನ್ನು ನಾನು ಖಂಡಿತವಾಗಿಯೂ ಸಹಿಸುವುದಿಲ್ಲ. ಇಂತಹ ಕೆಟ್ಟ ಕೃತ್ಯದ ನಂತರವೂ ನಾನು ಸುಮ್ಮನಿರುತ್ತೇನೆ ಎಂದು ನಿಮಗೆ ಅನ್ನಿಸುತ್ತಿದೆಯೇ? ಆ ವ್ಯಕ್ತಿ ಮುಂದೆ ಬಂದು ನನ್ನ ತೋಳನ್ನು ಹಿಡಿದು ಎಬ್ಬಿಸಿ ನಿಲ್ಲಿಸಿದನು. ಆತನ ಆ ಸ್ಪರ್ಶದಲ್ಲಿ ಒಂದು ರೀತಿಯ ಸಹಾನುಭೂತಿ ಮತ್ತು ಆತ್ಮೀಯತೆ ಇತ್ತು. ಅದನ್ನು ನನಗೆ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇಂದಿನ ನಂತರ ಈ ಹುಡುಗಿಯ ಕಡೆಗೆ ಯಾರಾದರೂ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ನನಗಿಂತ ಕೆಟ್ಟವರು ಯಾರೂ ಇರುವುದಿಲ್ಲ. ಹಾಲಿನಲ್ಲಿ ಆವರಿಸಿದ್ದ ಸ್ಮಶಾನ ಮೌನವು ಬರಲಿರುವ ಸಮಯವು ಬಹಳಷ್ಟು ಬದಲಾವಣೆಗಳನ್ನು ತರಲಿದೆ ಎಂದು ಸಾರುತ್ತಿತ್ತು. ನನ್ನ ಹೆಸರು ಮಾನ್ಸಿ. ಬಡತನವು ಮನುಷ್ಯನನ್ನು ಸಮಯಕ್ಕಿಂತ ಮುಂಚೆಯೇ ವೃದ್ಧನನ್ನಾಗಿ ಮಾಡುತ್ತದೆ ಎಂದು ಹೇಳುತ್ತಾರೆ. ಆದರೆ ನನ್ನ ತಂದೆ ಎಂದಿಗೂ ಅಂತಹ ಅರಿವಿನ ನೆರಳಿನಲ್ಲಿ ನಮ್ಮನ್ನು ಬದುಕಲು ಬಿಡಲಿಲ್ಲ. ನಾವು 4 ಹೆಣ್ಣು ಮಕ್ಕಳು, ನಮಗೆ ಸಹೋದರರಿರಲಿಲ್ಲ. ಅಪ್ಪ ಒಬ್ಬ ಸಾಮಾನ್ಯ ಕಾರ್ಮಿಕರಾಗಿದ್ದರು. ದಿನವಿಡೀ ಬಿಸಿಲಿನಲ್ಲಿ ಬೆಂದು ಸಂಜೆ ಮನೆಗೆ ಹಿಂದಿರುಗುವಾಗ ಅವರ ಕೈಯಲ್ಲಿ ಹಣ್ಣುಗಳು, ಸಿಹಿತಿಂಡಿಗಳು ಅಥವಾ ಯಾವುದಾದರೂ ಒಂದು ಸಣ್ಣ ಕವಚ ಖಂಡಿತ ಇರುತ್ತಿತ್ತು. ಜನ ಚುಚ್ಚುಮಾತಿನಿಂದ ಹೇಳುತ್ತಿದ್ದರು, 4 ಹೆಣ್ಣು ಮಕ್ಕಳಿದ್ದಾರೆ, ಮದುವೆ ಹೇಗೆ ಮಾಡುತ್ತೀಯಾ ಎಂದು. ಆದರೆ ಅಪ್ಪ ಯಾವಾಗಲೂ ನಗುನಗುತ್ತಾ ಹೇಳುತ್ತಿದ್ದರು, ನನ್ನ ಹೆಣ್ಣು ಮಕ್ಕಳು ಹೊರೆಯಲ್ಲ, ಭಗವಂತನೇ ದಾರಿ ಮಾಡುತ್ತಾನೆ. ನಾನು ಎಲ್ಲರಿಗಿಂತ ದೊಡ್ಡವಳಾಗಿದ್ದರಿಂದ ಮನೆಯ ಪರಿಸ್ಥಿತಿಯ ಹೊರೆ ನನ್ನ ಹೆಗಲ ಮೇಲೆ ಬೀಳುತ್ತಿರುವುದು ನನಗೆ ಭಾಸವಾಗುತ್ತಿತ್ತು. ನಮ್ಮ ಮನೆಯ ಮೇಲ್ಛಾವಣಿ ಕಚ್ಚಾ ಆಗಿತ್ತು, ಆದರೆ ಗೋಡೆಗಳು ಪ್ರೀತಿಯಿಂದ ಭದ್ರವಾಗಿದ್ದವು. ನಾನು 20 ವರ್ಷದವಳಾದಾಗ ಮೊಹಲ್ಲಾದ ಹೆಂಗಸರು ಮಾತುಗಳ ಬಾಣಗಳನ್ನು ಎಸೆಯಲು ಶುರು ಮಾಡಿದರು. ಅರೆ ಗಂಗಾ ತಂಗಿ, ಹೆಣ್ಣುಮಕ್ಕಳು ದೊಡ್ಡವರಾಗಿದ್ದಾರೆ, ಎಲ್ಲಿಯವರೆಗೆ ಮನೆಯಲ್ಲಿ ಕುಳ್ಳಿರಿಸಿಕೊಳ್ಳುತ್ತೀಯಾ? ಕಾಲ ಬಹಳ ಕೆಟ್ಟದಾಗಿದೆ. ಈ ಮಾತುಗಳು ನನ್ನ ತಾಯಿಯ ಎದೆಯನ್ನು ಚುಚ್ಚುತ್ತಿದ್ದವು. ನಂತರ ಒಂದು ದಿನ ಅಪ್ಪ ಕೆಲಸ ಮುಗಿಸಿ ಮನೆಗೆ ಬಂದಾಗ ಅವರ ಮುಖ ಅರಳುತ್ತಿತ್ತು. ಅವರು ಬರುತ್ತಿದ್ದಂತೆಯೇ ಅಮ್ಮನಿಗೆ ಸಿಹಿ ಸುದ್ದಿ ತಿಳಿಸಿದರು. ಮಾನ್ಸಿಯ ಅಮ್ಮ, ಭಗವಂತ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ಇಂದು ಗುತ್ತಿಗೆದಾರರ ಮುನ್ಷಿಯವರು ತಮ್ಮ ಮಗ ವಿವೇಕ್ ಜೊತೆ ಮಾನ್ಸಿಯ ಸಂಬಂಧವನ್ನು ಕೇಳಿದ್ದಾರೆ. ಹುಡುಗ ಒಳ್ಳೆಯವನು, ಸುಶಿಕ್ಷಿತ ಮತ್ತು ತನ್ನದೇ ಆದ ಒಂದು ಸಣ್ಣ ಕೆಲಸವನ್ನು ಮಾಡುತ್ತಿದ್ದಾನೆ. ಅಮ್ಮ ದೇವರಿಗೆ ಕೃತಜ್ಞತೆ ಸಲ್ಲಿಸಿದರು. ಅವರು ನನ್ನನ್ನು ನೋಡಲು ಬಂದಾಗ ನನ್ನ ಭಾವಿ ಅತ್ತೆ ಆ ಸಮಯದಲ್ಲಿ ಬಹಳ ಮಧುರವಾಗಿ ಮಾತನಾಡುತ್ತಿದ್ದರು. ಅವರು ನನ್ನನ್ನು ತಲೆಯಿಂದ ಪಾದದವರೆಗೆ ಅಳೆದು ಸುರಿದು ನೋಡಿದರು. ಅರೆ, ನಿಮ್ಮ ಮಗಳು ತುಂಬಾ ಮುದ್ದಾಗಿದ್ದಾಳೆ. ನಮಗೆ ವರದಕ್ಷಿಣೆ ಏನೂ ಬೇಡ. ನಿಮ್ಮ ಮಗಳು ಕೇವಲ ಗುಣವಂತೆ ಮತ್ತು ಸುಶೀಲೆಯಾಗಿದ್ದರೆ ಸಾಕು. ನನ್ನ ಭಾವಿ ಅತ್ತೆಯ ಈ ಸಕ್ಕರೆ ಮಾತುಗಳು ನನ್ನ ಸಾಮಾನ್ಯ ತಂದೆ ತಾಯಿಯ ಹೃದಯವನ್ನು ಗೆದ್ದವು. ವಿವೇಕ್ ಕೂಡ ಅವರ ಜೊತೆಗೆ ಬಂದಿದ್ದನು. ಅವನು ಮಿತಭಾಷಿ ಮತ್ತು ಪ್ರಬುದ್ಧನಂತೆ ಕಾಣುತ್ತಿದ್ದನು. ಮದುವೆಯ ದಿನಾಂಕ ನಿಗದಿಯಾಯಿತು. ಅಪ್ಪ ತನ್ನ ಜೀವನವಿಡೀ ಉಳಿಸಿದ ಪ್ರತಿಯೊಂದು ಪೈಸೆಯನ್ನು ಹೂಡಿದರು, ಇದರಿಂದ ಅವರ ಮುದ್ದಿನ ಮಗಳಿಗೆ ಯಾವುದೇ ಕೊರತೆಯಾಗಬಾರದು ಎಂದು. ನನ್ನ ಮದುವೆಯ ದಿನ ಮನೆಯಲ್ಲಿ ತುಂಬಾ ಸಂಭ್ರಮವಿತ್ತು. ನಾನು ವಧುವಿನ ಅಲಂಕಾರದಲ್ಲಿ ಕುಳಿತಿದ್ದೆ. ಅಪ್ಪ ನನ್ನ ಬಳಿ ಬಂದಾಗ ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ನನ್ನ ಗೊಂಬೆ, ಇಂದು ನೀನು ಪರಕೀಯಳಾಗುತ್ತೀಯಾ? ನನ್ನ ಶಕ್ತಿ ಮೀರಿ ನಿನಗಾಗಿ ಎಲ್ಲವನ್ನೂ ಮಾಡಿದ್ದೇನೆ. ಆದರೂ ಏನಾದರೂ ಕೊರತೆಯಿದ್ದರೆ ಕ್ಷಮಿಸಿಬಿಡು. ಅಪ್ಪ ನನ್ನ ತಲೆಯ ಮೇಲೆ ಕೈ ಇಟ್ಟರು. ನಾನು ಹೇಳಿದೆ, ಅಪ್ಪ, ನೀವು ನನ್ನನ್ನು ರಾಜಕುಮಾರಿಯಂತೆ ಸಾಕಿದ್ದೀರಿ. ನಾನು ಅವರನ್ನಪ್ಪಿ ಅತ್ತುಬಿಟ್ಟೆ. ಬೀಳ್ಕೊಡುವ ಸಮಯದಲ್ಲಿ ಅಪ್ಪ ಒಂದು ಮಾತು ಹೇಳಿದರು, ಅದು ನನ್ನ ಹೃದಯದಲ್ಲಿ ಅಚ್ಚೊತ್ತಿತು. ಮಗಳೇ, ಅತ್ತೆ ಮನೆಯಲ್ಲಿ ಮಾತು ಮೃದುವಾಗಿರಲಿ ಮತ್ತು ದೃಷ್ಟಿ ಕೆಳಗಿರಲಿ. ಬಡವರ ಹೆಣ್ಣುಮಕ್ಕಳ ನಿಜವಾದ ವರದಕ್ಷಿಣೆ ಅವರ ಸಂಸ್ಕಾರವಾಗಿರುತ್ತದೆ. ಬಸ್, ನನ್ನ ಮರ್ಯಾದೆಯ ಬಗ್ಗೆ ನೆನಪಿರಲಿ. ಈ ಸಂಸ್ಕಾರ ಮತ್ತು ಗೌರವದ ಮಾತುಗಳೇ ಮುಂದೆ ನನಗೆ ಪರೀಕ್ಷೆಯಾಗಲಿವೆ ಎಂದು ನನಗೆ ತಿಳಿದಿರಲಿಲ್ಲ. ನನ್ನ ಡೋಲಿ ಎದ್ದಿತು ಮತ್ತು ನಾನು ನನ್ನ ಪ್ರೀತಿಯ ಮನೆಯನ್ನು ಬಿಟ್ಟು ವಿವೇಕ್ ಮನೆಗೆ ಬಂದೆ. ನನ್ನ ಅತ್ತೆ ಮನೆ ಮಧ್ಯಮ ವರ್ಗದ ಮನೆಯಾಗಿದ್ದರೂ ಇಲ್ಲಿನ ವಾತಾವರಣ ನಮ್ಮ ಮನೆಗಿಂತ ಬಹಳ ಭಿನ್ನವಾಗಿತ್ತು. ವಿವೇಕ್ ಅವರ ತಾಯಿ ಮತ್ತು ಸಹೋದರಿ ಪಮ್ಮಿ, ನಾನು ಪ್ರೀತಿಯಿಂದ ದೀದಿ ಎಂದು ಕರೆಯುತ್ತಿದ್ದೆ. ಅವರ ವರ್ತನೆ ಮದುವೆಯ ಮರುದಿನದಿಂದಲೇ ಬದಲಾದಂತೆ ಕಾಣುತ್ತಿತ್ತು.
ಮರುದಿನ ಬೆಳಗ್ಗೆ ನಾನು ಅಡುಗೆ ಮನೆಗೆ ಉಪಹಾರ ತಯಾರಿಸಲು ಹೋದಾಗ ಅತ್ತೆ ಅಲ್ಲೇ ನಿಂತಿದ್ದರು. ಸೊಸೆ, ನಮ್ಮ ಮನೆಯಲ್ಲಿ ತಡವಾಗಿ ಏಳುವ ಪದ್ಧತಿ ಇಲ್ಲ. ಮತ್ತು ಕೇಳು, ವಿವೇಕ್ಗೆ ಕರಕಲಾದ ಪರೋಟ ಎಂದರೆ ಇಷ್ಟ. ಆದ್ದರಿಂದ ಗಮನವಿಟ್ಟು ಮಾಡು. ಮೊದಲ ದಿನವೇ ಯಾವುದೇ ತಪ್ಪು ಆಗಬಾರದು. ಅವರ ಧಾಟಿಯಲ್ಲಿದ್ದ ಕಟುತ್ವ ನಿನ್ನೆಯ ಸಿಹಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ವಿವೇಕ್ ತುಂಬಾ ಒಳ್ಳೆಯ ಪತಿಯಾಗಿದ್ದರು. ಅವರು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅವರು ನನಗೆ ಮುಹದಿಖಾಯಿ ಮುಖ ನೋಡುವ ಶಾಸ್ತ್ರಗಾಗಿ ಚಿನ್ನದ ಉಂಗುರವನ್ನು ನೀಡಿದಾಗ ಹೇಳಿದರು, ಮಾನ್ಸಿ, ಈ ಮನೆ ನಿನಗೆ ಹೊಸದು ಎಂದು ನನಗೆ ತಿಳಿದಿದೆ. ನನ್ನ ತಾಯಿಯ ಸ್ವಭಾವ ಸ್ವಲ್ಪ ಕಠಿಣವಾಗಿದೆ, ಆದರೆ ನೀನು ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ನಾನು ಯಾವಾಗಲೂ ನಿನ್ನ ಜೊತೆಗಿರುತ್ತೇನೆ. ವಿವೇಕ್ ಅವರ ಪ್ರೀತಿಯು ನನ್ನಲ್ಲಿರುವ ಪ್ರತಿಯೊಂದು ಭಯವನ್ನೂ ದೂರ ಮಾಡಿತು. ಅಪ್ಪ ಹೇಳಿದ್ದು ಸರಿ ಎನಿಸಿತು. ನನ್ನ ಅದೃಷ್ಟ ಚೆನ್ನಾಗಿದೆ. ವಿವೇಕಂತಹ ಜೀವನ ಸಂಗಾತಿ ಸಿಕ್ಕಿದ್ದಕ್ಕಾಗಿ ನಾನು ತುಂಬಾ ಸಂತೋಷವಾಗಿದ್ದೆ. ಸಂತೋಷದ ಈ ಸೂರ್ಯ ಕೇವಲ ಸ್ವಲ್ಪ ಸಮಯದ ಅತಿಥಿ ಎಂಬ ವಿಷಯ ನನಗೆ ತಿಳಿದಿರಲಿಲ್ಲ. ಕೆಲವು ದಿನಗಳ ಕಾಲ ನಾನು ಅತ್ತೆ ಮನೆಯಲ್ಲಿದ್ದೆ. ನಂತರ ಸ್ವಲ್ಪ ದಿನಗಳಿಗಾಗಿ ತವರು ಮನೆಗೂ ಬಂದೆ. ಒಂದು ರಾತ್ರಿ ನಾನು ಅಪ್ಪನ ಬಳಿ ಕುಳಿತು ಮಾತನಾಡುತ್ತಿದ್ದಾಗ ಅವರು ಹರಟೆಯ ಮಧ್ಯೆ ಒಂದು ವಿಚಿತ್ರವಾದ ವಿಷಯವನ್ನು ಪ್ರಸ್ತಾಪಿಸಿದರು. ಅವರು ಬಹಳ ಉದಾಸೀನರಾಗಿದ್ದರು ಮತ್ತು ಹಳೆಯ ಫೋಟೋವೊಂದನ್ನು ನೋಡುತ್ತಿದ್ದರು. ಮಾನ್ಸಿ ಮಗಳೇ, ಇಂದು ನನ್ನ ಆ ಗೆಳೆಯ ಬದುಕಿದ್ದಿದ್ದರೆ ಅಥವಾ ನಮ್ಮಿಂದ ದೂರವಾಗದಿದ್ದರೆ ನಮ್ಮ ಪರಿಸ್ಥಿತಿ ಹೀಗಿರುತ್ತಿರಲಿಲ್ಲ. ಅದೆಷ್ಟೋ ಬಾರಿ ಸಂಪತ್ತಿನ ಅಮಲು ಮನುಷ್ಯನನ್ನು ತನ್ನವರಿಂದಲೇ ದೂರ ಮಾಡಿಬಿಡುತ್ತದೆ. ನಾನು ಕೇಳಿದೆ, ಯಾವ ಗೆಳೆಯ ಅಪ್ಪ? ಅವರು ಮತ್ತೆ ವಿಷಯವನ್ನು ತಳ್ಳಿಹಾಕಿದರು. ಬಿಡು ಮಗಳೇ, ಅದೆಲ್ಲ ಹಳೆಯ ಮಾತುಗಳು. ಕೆಲವು ಸಂಬಂಧಗಳು ಕಳೆದು ಹೋದರೆ ಮತ್ತೆ ಎಂದಿಗೂ ಸಿಗುವುದಿಲ್ಲ ಎಂದು ತಿಳಿದುಕೋ ಅಷ್ಟೇ. ಬಹುಶಃ ಅವನು ಬೇರೆಯದೇ ಪ್ರಪಂಚದ ನಿವಾಸಿಯಾಗಿರಬಹುದು. ಆ ಸಮಯದಲ್ಲಿ ನನಗೆ ಅವರ ಮಾತಿನ ಆಳ ಅರ್ಥವಾಗಲಿಲ್ಲ. ಆದರೆ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಆತಂಕವಾಯಿತು. ಅಪ್ಪ ಯಾರ ಬಗ್ಗೆ ಮಾತನಾಡುತ್ತಿದ್ದಾರೆ? ನಾವು ತಿಳಿಯದಂತಹ ಶ್ರೀಮಂತ ಗೆಳೆಯ ಅಪ್ಪನಿಗೆ ನಿಜವಾಗಿಯೂ ಇದ್ದನೇ? ಏನೇ ಇರಲಿ, ಮದುವೆಯ ಆರಂಭದ ದಿನಗಳು ಚೆನ್ನಾಗಿಯೇ ಕಳೆಯುತ್ತಿದ್ದವು. ನನ್ನ ನಾದಿನಿ ಪಮ್ಮಿ ಯೂನಿವರ್ಸಿಟಿಗೆ ಹೋಗುತ್ತಿದ್ದಳು ಮತ್ತು ತನ್ನನ್ನು ತಾನು ಆಕಾಶದ ದೇವತೆ ಎಂದು ಭಾವಿಸುತ್ತಿದ್ದಳು. ಅವಳು ಯಾವಾಗಲೂ ನನ್ನನ್ನು ಅತ್ಯಂತ ಕೀಳುದೃಷ್ಟಿಯಿಂದ ನೋಡುತ್ತಿದ್ದಳು. ಅತ್ತಿಗೆ, ನನ್ನ ಈ ಬಟ್ಟೆಗಳನ್ನು ಇಸ್ತ್ರಿ ಮಾಡಿ ಒಂದು ಸುಕ್ಕೂ ಇರಬಾರದು ನೆನಪಿರಲಿ. ಅವಳು ನನ್ನ ಮೇಲೆ ಅಧಿಕಾರ ಚಲಾಯಿಸುತ್ತಿದ್ದಳು ಮತ್ತು ನಾನು ನಗುನಗುತ್ತಾ ಅದನ್ನು ಒಪ್ಪಿಕೊಳ್ಳುತ್ತಿದ್ದೆ, ಏಕೆಂದರೆ ಅತ್ತೆ ಮನೆಯವರ ಮನಸ್ಸನ್ನು ಗೆಲ್ಲಬೇಕೆಂದು ಅಪ್ಪ ಹೇಳಿದ್ದರು. ನನ್ನ ಸಂತೋಷಕ್ಕೆ ಈಗಷ್ಟೇ ರೆಕ್ಕೆಗಳು ಬಂದಿದ್ದವು. ಅಷ್ಟರಲ್ಲೇ 1 ವರ್ಷದ ಸಮಯ ಕಣ್ಣು ಮುಚ್ಚಿ ಕಣ್ಣು ಬಿಡುವುದರೊಳಗೆ ಕಳೆದುಹೋಯಿತು. ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ವಿಧಿಯು ನನ್ನ ತಲೆಯ ಮೇಲೆ ನಿಂತು ನಗುತ್ತಿತ್ತು. ಒಂದು ವಿಷಪೂರಿತ ನಗುವಿನೊಂದಿಗೆ ನನ್ನ ಹಣೆಯ ಕುಂಕುಮವನ್ನು ಅಳಿಸಿ ಹಾಕುವ ಆ ದುರದೃಷ್ಟದ ದಿನವು ಕ್ಯಾಲೆಂಡರ್ನಲ್ಲಿ ಬಂದೇ ಬಿಟ್ಟಿತು. ಮದುವೆಯಾಗಿ ಕೇವಲ 11 ತಿಂಗಳುಗಳು ಕಳೆದಿದ್ದವು ಮತ್ತು ನಮ್ಮ ಮೊದಲ ಮದುವೆಯ ವಾರ್ಷಿಕೋತ್ಸವಕ್ಕೆ ಇನ್ನು ಕೆಲವೇ ವಾರಗಳು ಬಾಕಿ ಇದ್ದವು. ಅಂದು ಬೆಳಿಗ್ಗೆ ವಿವೇಕ್ ಆಫೀಸ್ಗೆ ಹೋಗಲು ತಯಾರಾಗುತ್ತಿದ್ದರು ಮತ್ತು ನಾನು ಅವರಿಗಾಗಿ ಟೇಬಲ್ ಮೇಲೆ ಉಪಹಾರವನ್ನು ಬಡಿಸುತ್ತಿದ್ದೆ. ಅವರು ತುಂಬಾ ಸಂತೋಷವಾಗಿ ಕಾಣುತ್ತಿದ್ದರು. ಮಾನ್ಸಿ, ಇಂದು ಬೇಗ ತಯಾರಾಗಿರು. ಸಂಜೆ ನಾವು ಹೊರಗಡೆ ಊಟಕ್ಕೆ ಹೋಗೋಣ. ನಿನಗೆ ಆ ಹೊಸ ರೆಸ್ಟೋರೆಂಟ್ ಇಷ್ಟ ಎಂದು ಹೇಳಿದ್ದೆಯಲ್ಲವೇ ಎಂದು ವಿವೇಕ್ ತಮ್ಮ ಟೈ ಸರಿಪಡಿಸಿಕೊಳ್ಳುತ್ತಾ ಹೇಳಿದರು. ನಾನು ನಗುನಗುತ್ತಾ ಚಹಾದ ಕಪ್ಪನ್ನು ಅವರ ಕಡೆಗೆ ಚಾಚಿದೆ. ವಿವೇಕ್, ಬೇಡ ಬಿಡಿ, ಮನೆಯ ಖರ್ಚುಗಳು ಈಗಾಗಲೇ ಸಾಕಷ್ಟಿವೆ ಮತ್ತು ಈಗ ನಾವು ನಮ್ಮ ಎಫ್ಡಿ ಹಣವನ್ನು ಕಟ್ಟಬೇಕಿದೆ. ವಿವೇಕ್ ಪ್ರೀತಿಯಿಂದ ನನ್ನ ಕೈ ಹಿಡಿದು ಹೇಳಿದರು, ಅರೆ ಹುಚ್ಚಿ, ಹಣವೆಂಬುದು ಕೈಕಸವಿದ್ದಂತೆ. ನನ್ನ ಅಸಲಿ ಸಂಪತ್ತು ನೀನು ಮತ್ತು ನಿನ್ನ ಸಂತೋಷ ಮಾತ್ರ. ನೀನು ತಯಾರಾಗಿರು ಅಷ್ಟೇ. ಅವರು ನಗುತ್ತಾ ಮನೆಯಿಂದ ಹೊರಬಂದರು ಮತ್ತು ನಾನು ಬಾಗಿಲಲ್ಲಿ ನಿಂತು ಅವರು ಗಲ್ಲಿಯ ತಿರುವಿನಲ್ಲಿ ಮರೆಯಾಗುವವರೆಗೂ ನೋಡುತ್ತಿದ್ದೆ. ಅವರನ್ನು ನಾನು ಕೊನೆಯ ಬಾರಿಗೆ ಜೀವಂತವಾಗಿ ನೋಡುತ್ತಿದ್ದೇನೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ದಿನವಿಡೀ ಮನೆಯ ಕೆಲಸಗಳಲ್ಲಿ ನಿರತಳಾಗಿದ್ದೆ ಮತ್ತು ಸಂಜೆಗಾಗಿ ಕಾಯತೊಡಗಿದೆ. ಸಂಜೆ 6 ಗಂಟೆಯ ಸಮಯ. ಹೊರಗೆ ಮೋಡ ಕವಿದಿತ್ತು ಮತ್ತು ತುಂತುರು ಮಳೆ ಶುರುವಾಗಿತ್ತು. ಹಠಾತ್ತನೆ ಮನೆಯ ಫೋನ್ ರಿಂಗ್ ಆಯಿತು. ನಾನು ಅಡುಗೆ ಮನೆಯಲ್ಲಿದ್ದ ಕಾರಣ ನನ್ನ ನಾದಿನಿ ಫೋನ್ ಎತ್ತಿದಳು. ಹಲೋ, ಯಾರು? ಮುಂದಿನ ಕ್ಷಣವೇ ಅವಳ ಕೈಯಿಂದ ರಿಸೀವರ್ ಕೆಳಗೆ ಬಿದ್ದಿತು ಮತ್ತು ಅವಳು ಜೋರಾಗಿ ಕಿರುಚಲು ಪ್ರಾರಂಭಿಸಿದಳು. ಮಮ್ಮಿ, ಘೋರ ಅನಾಹುತವಾಗಿ ಹೋಗಿದೆ. ಅಣ್ಣನ ಅಪಘಾತವಾಗಿದೆ. ಈ ಪದಗಳು ನನ್ನ ಕಿವಿಗಳಿಗೆ ಕರಗಿದ ಸೀಸದಂತೆ ಇಳಿದವು. ನಾನು ಓಡಿ ಹೊರಗೆ ಬಂದೆ. ಅತ್ತೆಯೂ ಕೋಣೆಯಿಂದ ಓಡಿ ಬಂದರು. ಏನು ಬಡಬಡಿಸುತ್ತಿದ್ದೀಯಾ? ನನ್ನ ಮಗನಿಗೆ ಏನಾಯಿತು? ಪಮ್ಮಿ ಅಳುತ್ತಾ ಹೇಳಿದಳು. ಮಮ್ಮಿ, ಹಾಸ್ಪಿಟಲ್ನಿಂದ ಫೋನ್ ಬಂದಿತ್ತು. ಸ್ಥಿತಿ ತುಂಬಾ ಗಂಭೀರವಾಗಿದೆ ಎಂದು ಹೇಳುತ್ತಿದ್ದರು.
ನಾವೆಲ್ಲರೂ ಹುಚ್ಚರಂತೆ ಆಸ್ಪತ್ರೆಗೆ ತಲುಪಿದೆವು. ಅಲ್ಲಿ ಎಮರ್ಜೆನ್ಸಿ ವಾರ್ಡ್ನ ಹೊರಗೆ ಜನರ ಗುಂಪೇ ಇತ್ತು. ಡಾಕ್ಟರ್ ಹೊರಗೆ ಬಂದ ತಕ್ಷಣ ಅತ್ತೆ ಅವರ ತೋಳನ್ನು ಹಿಡಿದುಕೊಂಡರು. ಡಾಕ್ಟರ್, ನನ್ನ ಮಗ ಹೇಗಿದ್ದಾನೆ? ಅವನು ಆರಾಮವಾಗಿದ್ದಾನಲ್ಲವೇ? ಡಾಕ್ಟರ್ ತಲೆ ತಗ್ಗಿಸಿ ಭಾರವಾದ ಧ್ವನಿಯಿಂದ ಹೇಳಿದರು. ನಮಗೆ ವಿಷಾದವಿದೆ. ರೋಗಿಯ ತಲೆಗೆ ತುಂಬಾ ಬಲವಾದ ಏಟು ಬಿದ್ದಿತ್ತು. ನಾವು ಅವರನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಈ ಒಂದು ವಾಕ್ಯ ನನ್ನ ಪ್ರಪಂಚವನ್ನೇ ಕತ್ತಲಲ್ಲಿ ಮುಳುಗಿಸಿತು. ಅತ್ತೆ ಅಲ್ಲೇ ನೆಲದ ಮೇಲೆ ಬಿದ್ದು ಅಳುತ್ತಾ ಕೂಗಾಡತೊಡಗಿದರು. ಅಯ್ಯೋ, ನನ್ನ ಸಿಂಹದಂತಹ ಮಗ ಹೊರಟು ಹೋದ. ನಾನು ಲೂಟಿಯಾದೆ. ನಾನು ಬರ್ಬಾದಾದೆ. ನಾನು ಕಲ್ಲಿನಂತೆ ಗೋಡೆಯನ್ನು ಆಸರೆ ಮಾಡಿಕೊಂಡು ನಿಂತಿದ್ದೆ. ನನ್ನ ಗಂಟಲಿನಿಂದ ಶಬ್ದವೇ ಹೊರಬರುತ್ತಿರಲಿಲ್ಲ. ಕೇವಲ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು. ವಿವೇಕ್ ಸಂಜೆ ಬೇಗ ಬರುತ್ತೇನೆ ಎಂದು ನೀಡಿದ್ದ ಭರವಸೆ ನೆನಪಾಗುತ್ತಿತ್ತು. ಅವರು ಬಂದರೂ ನಿಜ. ಆದರೆ ಶವವಾಗಿ ಕಫನ್ ಹೊದ್ದು ಬಂದರು. ಶವಮನೆಗೆ ಬಂದಾಗ ಹಾಹಾಕಾರ ಶುರುವಾಯಿತು. ಮೊಹಲ್ಲಾದ ಹೆಂಗಸರು ಜಮಾಯಿಸಿದರು. ಇನ್ನೂ ಅಂತ್ಯಸಂಸ್ಕಾರವೂ ಮುಗಿದಿರಲಿಲ್ಲ. ಅತ್ತೆಯ ವರ್ತನೆ ನನ್ನ ಮೇಲೆ ಬದಲಾಗತೊಡಗಿತು. ನಾನು ವಿವೇಕ್ ಮುಖದ ಬಳಿ ಕುಳಿತು ಅಳುತ್ತಿದ್ದಾಗ ಅತ್ತೆ ನನ್ನ ತೋಳನ್ನು ಹಿಡಿದು ಜೋರಾಗಿ ಅಲುಗಾಡಿಸಿದರು. ದೂರ ಸರಿಯೇ ಅಪಶಕುನಿಯೇ. ನನ್ನ ಮಗ ಬಂದು ಇನ್ನೂ 1 ವರ್ಷವೂ ಕಳೆದಿಲ್ಲ. ಅಷ್ಟರಲ್ಲೇ ನೀನು ನನ್ನ ಮನೆಯನ್ನು ಹಾಳು ಮಾಡಿದೆ. ಇದೆಲ್ಲ ನಿನ್ನ ಆ ಅಪಶಕುನದ ಪಾದಗಳ ಮಹಿಮೆ. ಅತ್ತೆ ಎಲ್ಲರ ಮುಂದೆ ನನ್ನನ್ನು ತಳ್ಳಿದರು. ಹೆಂಗಸರು ಅತ್ತೆಯನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ತಂಗಿ, ಪ್ರಜ್ಞೆಯಲ್ಲಿ ಮಾತನಾಡು. ಇದೆಲ್ಲ ದೇವರ ಇಚ್ಛೆ. ಈ ಹುಡುಗಿ ತಾನೇ ವಿಧವೆಯಾಗಿದ್ದಾಳೆ. ಆದರೆ ಅತ್ತೆಯ ಕಣ್ಣುಗಳಲ್ಲಿ ದ್ವೇಷದ ಬೆಂಕಿ ಉರಿಯುತ್ತಿತ್ತು. ಯಾವ ದೇವರ ಇಚ್ಛೆ? ಇವಳು ನನ್ನ ಮನೆಗೆ ಬಂದಾಗಿನಿಂದ ಒಂದರ ನಂತರ ಒಂದರಂತೆ ಸಂಕಷ್ಟಗಳು ಬರುತ್ತಲೇ ಇವೆ. ಇಂದು ನನ್ನ ಮಗನು ಹೊರಟು ಹೋದ. ಇವಳು ಒಬ್ಬ ಮಾಟಗಾತಿ, ಡಾಯನ್. ಕೆಲವು ದಿನಗಳ ನಂತರ ನನ್ನನ್ನು ಕರೆದುಕೊಂಡು ಹೋಗಲು ಅಪ್ಪ ಬಂದರು. ಅಪ್ಪನ ಮುಖ ಬಿಳಿಚಿಕೊಂಡಿತ್ತು ಮತ್ತು ಅವರು ತುಂಬಾ ಅಶಕ್ತರಾಗಿ ಕಾಣುತ್ತಿದ್ದರು. ವಿವೇಕ್ನನ್ನು ಕಳೆದುಕೊಂಡಿದ್ದು ಅಪ್ಪನನ್ನು ಒಳಗಿನಿಂದ ಒಡೆದು ಹಾಕಿತ್ತು. ಮಗಳೇ, ಈಗ ಇಲ್ಲಿ ಏನು ಉಳಿದಿದೆ? ಬಾ, ನಮ್ಮ ಜೊತೆಗೆ ಹೋಗೋಣ. ಅಪ್ಪ ನನ್ನ ತಲೆಯ ಮೇಲೆ ಕೈ ಸವರುತ್ತಾ ಹೇಳಿದರು. ನಾನು ನನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಲು ಶುರು ಮಾಡಿದಾಗ ಮೂಲೆಯಲ್ಲಿ ಭಯದಿಂದ ನಿಂತಿದ್ದ ನನ್ನ 3 ಅವಿವಾಹಿತ ತಂಗಿಯರ ಮೇಲೆ ನನ್ನ ದೃಷ್ಟಿ ಬಿತ್ತು. ಅಪ್ಪನ ಕೆಲಸವೂ ಈಗ ನಿಂತು ಹೋಗಿತ್ತು ಮತ್ತು ಅವರು ವಯಸ್ಸಾದವರಾಗಿದ್ದರು. ವಿವೇಕ್ ಮಾತ್ರ ಆಗಾಗ ಅಪ್ಪನಿಗೆ ಸಹಾಯ ಮಾಡುತ್ತಿದ್ದರು. ಈಗ ನಾನು ವಿಧವೆಯಾಗಿ ಮನೆಗೆ ಮರಳಿದರೆ ಅವರ ಮೇಲಿನ ಹೊರೆ ಹೇಗೆ ತಾನೇ ಕಡಿಮೆಯಾದೀತು? ನನ್ನ ಕಾರಣದಿಂದ ನನ್ನ ತಂಗಿಯರ ಸಂಬಂಧಗಳು ನಿಂತು ಹೋಗಬಹುದು. ನಾನು ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡು ನಿರ್ಧಾರ ಮಾಡಿದೆ. ನಾನು ಅಪ್ಪನ ಬಳಿ ಹೋಗಿ ಹೇಳಿದೆ, ಅಪ್ಪ, ನಾನು ಬರುವುದಿಲ್ಲ. ಇದು ನನ್ನ ಮನೆ. ವಿವೇಕ್ ನೆನಪುಗಳು ಇಲ್ಲಿವೆ. ನಾನು ಇಲ್ಲೇ ಇರುತ್ತೇನೆ. ಅಮ್ಮ ಅಳುತ್ತಾ ಹೇಳಿದರು. ಮಾನ್ಸಿ, ನಿನ್ನ ಅತ್ತೆಯ ವರ್ತನೆಯನ್ನು ನೋಡುತ್ತಿದ್ದೀಯಲ್ಲವೇ? ಅವಳು ನಿನ್ನನ್ನು ನೆಮ್ಮದಿಯಿಂದ ಬದುಕಲು ಬಿಡುವುದಿಲ್ಲ. ಅಮ್ಮ, ಭಗವಂತ ಎಲ್ಲವನ್ನೂ ನೋಡುತ್ತಿದ್ದಾನೆ. ನಾನು ಎಲ್ಲವನ್ನೂ ಸಹಿಸಿಕೊಳ್ಳುತ್ತೇನೆ. ನೀವು ನನಗಾಗಿ ಪ್ರಾರ್ಥನೆ ಮಾಡಿ ಅಷ್ಟೇ. ನಾನು ಮನಸ್ಸನ್ನು ಕಲ್ಲು ಮಾಡಿಕೊಂಡು ಅವರನ್ನು ವಾಪಸ್ ಕಳುಹಿಸಿದೆ. ಅಮ್ಮ ಮತ್ತು ಅಪ್ಪ ಅಳುತ್ತಾ ಹೊರಟು ಹೋದರು. ಬಾಗಿಲು ಮುಚ್ಚಿದ ತಕ್ಷಣ ನಾನು ಸಿಂಹದ ಗುಹೆಯಲ್ಲಿ ಒಬ್ಬಂಟಿಯಾಗಿರಲು ನಿರ್ಧರಿಸಿದ್ದೇನೆ ಎಂಬ ಅರಿವು ನನಗಾಯಿತು. ಮರುದಿನ ಬೆಳಗ್ಗೆಯೇ ಅತ್ತೆ ನನ್ನ ಕೋಣೆಗೆ ಬಂದರು. ಆ ಸಮಯದಲ್ಲಿ ನಾನು ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೆ. ಕೇಳು ಮಹಾರಾಣಿ, ನನ್ನ ಮಗ ನಿನ್ನ ನಖರಗಳನ್ನು ಸಹಿಸುತ್ತಿದ್ದ ಕಾಲ ಮುಗಿದುಹೋಯಿತು. ಈಗ ಈ ಮನೆಯಲ್ಲಿ ಇರಬೇಕೆಂದರೆ ಕೆಲಸದವಳಂತೆ ದುಡಿಯಬೇಕು. ಪುಕ್ಕಟ್ಟೆ ಉಣ್ಣಲು ಇಲ್ಲಿ ಜಾಗವಿಲ್ಲ. ಏಳು ಮತ್ತು ತಕ್ಷಣ ಸ್ವಚ್ಛಗೊಳಿಸಲು ಶುರು ಮಾಡು. ನಾನು ಮೌನವಾಗಿ ತಲೆ ತಗ್ಗಿಸಿ ಅಡುಗೆ ಮನೆಯ ಕಡೆಗೆ ನಡೆದೆ. ಪಮ್ಮಿ ಕುರ್ಚಿಯ ಮೇಲೆ ಕಾಲು ಹಾಕಿ ಕುಳಿತು ಸೇಬು ತಿನ್ನುತ್ತಿದ್ದಳು. ನನ್ನನ್ನು ನೋಡುತ್ತಿದ್ದಂತೆಯೇ ಹೇಳಿದಳು, ಅತ್ತಿಗೆ, ನನ್ನ ಕೋಣೆಯನ್ನು ಕ್ಲೀನ್ ಮಾಡು. ನನಗೆ ಧೂಳಿನ ಅಲರ್ಜಿ ಇದೆ, ಅದಕ್ಕೆ ನಾನು ಮಾಡುವುದಿಲ್ಲ. ಅವಳ ಧಾಟಿಯಲ್ಲಿ ಅತ್ತೆಯ ಮಾತುಗಳಲ್ಲಿದ್ದಂತೆಯೇ ವಿಷವಿತ್ತು. ವಿವೇಕ್ ಹೋದ ತಕ್ಷಣ ನನ್ನ ತಲೆಯ ಮೇಲಿದ್ದ ಗೌರವದ ಛಾವಣಿ ಕಿತ್ತುಹೋಗಿದೆ ಮತ್ತು ಈ ಮನೆಯಲ್ಲಿ ಪ್ರತಿ ಉಸಿರಿಗೂ ಅವಮಾನದ ಮೂಲಕ ಬೆಲೆ ತೆರಬೇಕೆಂದು ನನಗೆ ಅರ್ಥವಾಯಿತು. ಆದರೆ ಇದು ಕೇವಲ ಆರಂಭ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಕನಸಿನಲ್ಲೂ ಊಹಿಸದಂತಹ ದೌರ್ಜನ್ಯದ ಪರ್ವತಗಳು ನನ್ನ ಮೇಲೆ ಉರುಳಲಿಕ್ಕಿದ್ದವು. ದಿನಗಳು ವಾರಗಳಾದವು, ವಾರಗಳು ತಿಂಗಳುಗಳಾದವು. ಆದರೆ ಕಳೆದ ಪ್ರತಿಯೊಂದು ಕ್ಷಣವೂ ನನಗೆ ನರಕಕ್ಕಿಂತ ಕಡಿಮೆಯೇನೂ ಇರಲಿಲ್ಲ. ವಿವೇಕ್ ಹೋಗಿ ಸ್ವಲ್ಪ ಸಮಯವಷ್ಟೇ ಕಳೆದಿತ್ತು, ಆದರೆ ಈ ಮನೆಯಲ್ಲಿ ನನ್ನ ಸ್ಥಾನ ಸೊಸೆಯಿಂದ ಪುಕ್ಕಟ್ಟೆ ಕೆಲಸ ಮಾಡುವವಳ ಮಟ್ಟಕ್ಕೆ ಇಳಿದಿತ್ತು. ನಾನು ಮುಂಜಾನೆಯೇ ಎದ್ದು ಕಸಗುಡಿಸಿ, ನೆಲ ಒರೆಸಿ, ಉಪಹಾರ ತಯಾರಿಸಿ, ನಂತರ ಅತ್ತೆ ಮತ್ತು ನಾದಿನಿಯ ಏಳುವಿಕೆಗಾಗಿ ಕಾಯುತ್ತಿದ್ದೆ. ಒಂದು ದಿನ ಬೆಳಗ್ಗೆ ನಾನು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದಾಗ ಅತ್ತೆಯ ಧ್ವನಿ ಕೇಳಿಸಿತು.
ಅಲ್ಲಿ ನವಾಬಜಾದಿ ಉಪಹಾರ ಯಾವಾಗ ಸಿಗುತ್ತದೆ? ಅಥವಾ ಇಂದು ನಮ್ಮನ್ನು ಹಸಿವಿನಿಂದ ಕೊಲ್ಲುವ ಉದ್ದೇಶವಿದೆಯೇ? ನಾನು ಬೇಗನೆ ಕೈ ಒರೆಸಿಕೊಂಡು ಟ್ರೇ ಹಿಡಿದು ಡೈನಿಂಗ್ ಟೇಬಲ್ ತಲುಪಿದೆ. ಪಮ್ಮಿ ಆಗಲೇ ಕುರ್ಚಿಯ ಮೇಲೆ ವಿರಾಜಮಾನಳಾಗಿದ್ದಳು. ನಾನು ನಡುಗುವ ಕೈಗಳಿಂದ ಚಹಾದ ಕಪ್ಪನ್ನು ಅತ್ತೆಯ ಮುಂದೆ ಇಟ್ಟೆ. ಅವರು ಒಂದು ಗುಟುಕು ಕುಡಿದರು ಮತ್ತು ಮರುಕ್ಷಣವೇ ಬಿಸಿ ಚಹಾದ ಕಪ್ಪನ್ನು ನೆಲಕ್ಕೆ ಎಸೆದರು. ಇದೇನು? ಇಷ್ಟೊಂದು ಸಕ್ಕರೆಯೇ? ನನಗೆ ಶುಗರ್ ಬಂದು ನಾನು ಸಾಯಲಿ ಎಂದು ಬಯಸುತ್ತೀಯಾ? ಆಗ ಈ ಮನೆಯ ಮೇಲೆ ನಿನ್ನ ರಾಜ್ಯಭಾರ ನಡೆಯುತ್ತದೆ ಎಂದುಕೊಂಡಿದ್ದೀಯಾ? ಎಂದು ಅವರು ಕಿರುಚಿದರು. ನಾನು ಹೆದರಿ ಹಿಂದೆ ಸರಿದೆ. ಅತ್ತೆಯವರೇ, ನಾನು ಪ್ರತಿದಿನದಂತೆಯೇ ಸಕ್ಕರೆ ಹಾಕಿದ್ದೆ. ನನ್ನ ಮುಂದೆಯೇ ಎದುರು ಮಾತನಾಡುತ್ತೀಯಾ? ಅತ್ತೆ ನನ್ನನ್ನು ಸಿಟ್ಟಿನಿಂದ ನೋಡಿದರು. ಅಪಶಕುನಿಯೇ, ನೀನು ಈ ಮನೆಗೆ ಬಂದಾಗಿನಿಂದ ಅಭಿವೃದ್ಧಿಯೇ ಹೊರಟು ಹೋಗಿದೆ. ನನ್ನ ನಗುನಗುತ್ತಿದ್ದ ಮನೆಯನ್ನು ಹಾಳು ಮಾಡಿದೆ. ನಿನ್ನ ಈ ಮುಖವನ್ನು ತೆಗೆದುಕೊಂಡು ಇಲ್ಲಿಂದ ಏಕೆ ಹೋಗಬಾರದು? ನಮ್ಮ ಎದೆಯ ಮೇಲೆ ಏಕೆ ಗಾಯ ಮಾಡುತ್ತಿದ್ದೀಯಾ? ನಾನು ಮೌನವಾಗಿ ಅವರ ವಿಷದ ಮಾತುಗಳನ್ನು ಕೇಳುತ್ತಾ ಬಗ್ಗಿ ಒಡೆದ ಕಪ್ನ ತುಂಡುಗಳನ್ನು ಆರಿಸತೊಡಗಿದೆ. ನನ್ನ ಕಣ್ಣುಗಳಿಂದ ಕಣ್ಣೀರು ನೆಲದ ಮೇಲೆ ಬೀಳುತ್ತಿತ್ತು. ನನಗೆ ಹೋಗಲು ಬೇರೆ ದಾರಿಯಿರಲಿಲ್ಲ. ನಾನು ಹೋದರೆ ಬಡ ಪೋಷಕರಿಗೆ ಹೊರೆಯಾಗುತ್ತಿದ್ದೆ ಮತ್ತು ತಂಗಿಯರ ಮದುವೆಯ ದಾರಿಗಳು ಮುಚ್ಚಿಹೋಗುತ್ತಿದ್ದವು. ಹಾಗಾಗಿ ಮೌನವನ್ನೇ ನನ್ನ ಆಸರೆಯನ್ನಾಗಿ ಮಾಡಿಕೊಂಡೆ. ನನ್ನ ಪತಿ ತೀರಿಹೋಗಿ ಇನ್ನು 6 ತಿಂಗಳು ಕಳೆದಿರಲಿಲ್ಲ. ಅಷ್ಟರಲ್ಲೇ ಮನೆಯಲ್ಲಿ ಒಂದು ಹೊಸ ಸಂತೋಷದ ಸುದ್ದಿ ಬಂತು. ಒಂದು ದಿನ ಪಮ್ಮಿ ಯೂನಿವರ್ಸಿಟಿಯಿಂದ ಬಂದಾಗ ಅವಳ ಮುಖ ಸಂತೋಷದಿಂದ ಹೊಳೆಯುತ್ತಿತ್ತು. ಮಮ್ಮಿ, ನಿಮಗೆ ಗೊತ್ತಾ? ಮಿಸಸ್ ಅಂಜಲಿ ಮೆಹ್ರಾ ಅವರು ನನ್ನ ಸಂಬಂಧ ಕೇಳಿದ್ದಾರೆ. ಪಮ್ಮಿ ಜೋರಾಗಿ ಹೇಳಿದಳು. ಅತ್ತೆಯ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅರೇ ವಾಹ್, ಇದು ತುಂಬಾ ಒಳ್ಳೆಯ ಕುಟುಂಬ. ಹುಡುಗ ಏನು ಮಾಡುತ್ತಾನೆ? ಹುಡುಗ ಅಮೆರಿಕಾದಲ್ಲಿ ಓದಿ ಬಂದಿದ್ದಾನೆ ಮಮ್ಮಿ. ತುಂಬಾ ಶ್ರೀಮಂತರು, ಅವರದ್ದೇ ದೊಡ್ಡ ಉದ್ಯಮವಿದೆ. ಅತ್ತೆ ಹೆಮ್ಮೆಯಿಂದ ತಲೆ ಎತ್ತಿದರು. ನನಗೆ ಇದನ್ನು ಕೇಳಿ ತುಂಬಾ ಬೇಸರವಾಯಿತು. ನನ್ನ ಪತಿಯ ಚಿತೆಯೂ ಸರಿಯಾಗಿ ತಣ್ಣಗಾಗಿರಲಿಲ್ಲ. ಅವರ ಏಕೈಕ ಮಗ ಇಲ್ಲವಾಗಿ ಕೆಲವೇ ದಿನಗಳಾಗಿದ್ದವು. ಅಷ್ಟರಲ್ಲೇ ಇವರು ಮಗಳ ಮದುವೆಯ ಸಂಭ್ರಮಕ್ಕೆ ಸಿದ್ಧರಾಗುತ್ತಿದ್ದರು. ಆದರೆ ಇದೇ ಪ್ರಪಂಚದ ರೀತಿ ಎಂದು ನಾನು ಭಾವಿಸಿದೆ. ಯಾರದ್ದೇ ಜೀವ ಹೋದರೂ ಬದುಕು ನಿಲ್ಲುವುದಿಲ್ಲ. ಮಗಳ ಸಂತೋಷ ತಂದೆ ತಾಯಿಗೆ ಪ್ರಿಯವೇ ಆಗಿರುತ್ತದೆ. ಸಂಜೆ ಅತಿಥಿಗಳು ಬರುವ ಸಮಯ ನಿಗದಿಯಾಯಿತು. ಅತ್ತೆ ನನ್ನ ಕೋಣೆಗೆ ಬಂದು ಕಠೋರ ಧ್ವನಿಯಲ್ಲಿ ಹೇಳಿದರು, ಖಬರ್ದಾರ್, ಅತಿಥಿಗಳ ಮುಂದೆ ಬಂದರೆ ನೆನಪಿಟ್ಟುಕೋ. ನಿನ್ನ ಈ ಅಪಶಕುನದ ನೆರಳನ್ನು ನನ್ನ ಮಗಳ ಸಂತೋಷದ ಮೇಲೆ ಬೀಳದಂತೆ ನೋಡಿಕೋ. ನೀನು ಕೇವಲ ಅಡುಗೆ ಮನೆಯಲ್ಲಿ ಇರಬೇಕು ಮತ್ತು ಅಲ್ಲಿಂದಲೇ ಚಹಾ, ನೀರನ್ನು ಕಳುಹಿಸಬೇಕು, ಅರ್ಥವಾಯಿತೆ? ನಾನು ತಲೆ ತಗ್ಗಿಸಿ ಸರಿ ಎಂದೆ. ಸಂಜೆ ಅತಿಥಿಗಳು ಬಂದರು. ಹುಡುಗನ ತಾಯಿ ಮತ್ತು ಸಹೋದರಿ ಬಂದಿದ್ದರು. ಅವರು ಪಮ್ಮಿಯನ್ನು ನೋಡಿದರು ಮತ್ತು ಇಷ್ಟಪಟ್ಟರು. ಹುಡುಗ ಅಮೆರಿಕಾದಿಂದ ಹಿಂದಿರುಗಿದ್ದರಿಂದ ಮತ್ತು ಸಾಕಷ್ಟು ಮಾಡರ್ನ್ ಆಗಿದ್ದರಿಂದ ಅವರು ತಕ್ಷಣವೇ ಮದುವೆ ಮಾಡಿಕೊಳ್ಳುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಅತಿಥಿಗಳು ಹೋದ ನಂತರ ಪಮ್ಮಿಯ ಸಂತೋಷ ನೋಡಲು ಅಸಾಧ್ಯವಾಗಿತ್ತು. ನಾನು ರಾತ್ರಿಯ ಅಡುಗೆ ಮಾಡುತ್ತಿದ್ದ ಅಡುಗೆ ಮನೆಗೆ ಅವಳು ಬಂದಳು. ಅತ್ತಿಗೆ, ನನ್ನ ಅದೃಷ್ಟ ಎಷ್ಟು ಚೆನ್ನಾಗಿದೆ ನೋಡಿದಿರಾ? ಹುಡುಗ ಅಮೆರಿಕಾ ರಿಟರ್ನ್. ಈಗ ನಾನು ಈ ಮನೆಯ ಸಣ್ಣಪುಟ್ಟ ತೊಂದರೆಗಳಿಂದ ದೂರವಾಗಿ ಒಂದು ಬೇರೆಯದೇ ಪ್ರಪಂಚದಲ್ಲಿ ಇರುತ್ತೇನೆ. ನಾನು ಮೆಲ್ಲಗೆ ಅಭಿನಂದನೆಗಳು, ಭಗವಂತ ನಿನಗೆ ಒಳ್ಳೆಯದು ಮಾಡಲಿ ಎಂದೆ. ಅವಳು ನನ್ನನ್ನು ತುಂಬಾನೇ ದ್ವೇಷದಿಂದ ನೋಡಿದಳು. ಅಂದ ಹಾಗೆ, ಅತ್ತಿಗೆ, ನಿಮಗೆ ನನ್ನನ್ನು ನೋಡಿ ಅಸೂಯೆಯಾಗುತ್ತಿರಬೇಕಲ್ಲವೇ? ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಮತ್ತು ನೀವು ಇಲ್ಲೇ ಕೊಳೆಯುತ್ತಿದ್ದೀರಿ. ಆದರೆ ಏನು ಮಾಡುವುದು? ಅದೃಷ್ಟ ಯಾರ್ಯಾರದ್ದು ಅವರವರಿಗೆ. ಅವಳ ಮಾತುಗಳು ಬಾಣದಂತೆ ನನ್ನ ಹೃದಯಕ್ಕೆ ಚುಚ್ಚಿದವು. ಅವಳು ಎಷ್ಟು ಸುಲಭವಾಗಿ ನನ್ನನ್ನು ಅಪಹಾಸ್ಯ ಮಾಡುತ್ತಿದ್ದಳು. ನಾನು ಕೂಡ ಒಮ್ಮೆ ಸೊಸೆಯಾಗಿ ಕನಸುಗಳೊಂದಿಗೆ ಈ ಮನೆಗೆ ಬಂದಿದ್ದೆ ಮತ್ತು ನನ್ನ ಆಸೆಗಳೆಲ್ಲ ಮಣ್ಣು ಪಾಲಾಗಿವೆ ಎಂಬುದನ್ನು ಅವಳು ಮರೆತಿದ್ದಳು. ಮುಂದಿನ ಕೆಲವು ದಿನಗಳಲ್ಲಿ ಮಾತುಕತೆ ಪಕ್ಕಾ ಆಯಿತು. ಅತ್ತೆಯ ವರ್ತನೆ ಪೂರ್ತಿ ಸೈತಾನನಂತೆ ಆಗಿತ್ತು. ಅವರ ಮಗಳು ಲಕ್ಷದಲ್ಲಿ ಒಬ್ಬಳು ಮತ್ತು ನಾನು ಕೇವಲ 2 ಕಾಸಿನವಳು ಎಂದು ಅವರು ಪ್ರತಿ ಮಾತಿನಲ್ಲೂ ನನಗೆ ಚುಚ್ಚುತ್ತಿದ್ದರು. ಒಂದು ದಿನ ಅತ್ತೆ ನನ್ನನ್ನು ಕರೆದು ಆಜ್ಞೆ ಮಾಡಿದರು, ಕೇಳು, ಹುಡುಗನ ಮನೆಯವರು ಶಾಸ್ತ್ರಕ್ಕಾಗಿ ಬರುತ್ತಿದ್ದಾರೆ. ಇಡೀ ಮನೆ ಸ್ವಚ್ಛವಾಗಿರಬೇಕು ಮತ್ತು ಅಡುಗೆಯ ವ್ಯವಸ್ಥೆಯೂ ಮನೆಯಲ್ಲೇ ಇರಬೇಕು. ನನಗೆ ಯಾವುದೇ ರೀತಿಯ ಕೊರತೆ ಕಂಡುಬಂದರೆ ಸಹಿಸುವುದಿಲ್ಲ. ನನ್ನ ಮರ್ಯಾದೆ ಹೋದರೆ ನಾನು ನಿನ್ನ ನಾಲಿಗೆ ಕತ್ತರಿಸುತ್ತೇನೆ. ಬರುವ ದಿನಗಳು ನನಗೆ ಬಹಳ ಕಷ್ಟಕರವಾಗಿರುತ್ತವೆ ಎಂಬ ಅಂದಾಜು ನನಗಾಗಿತ್ತು. ನಾದಿನಿಯ ಸಂಬಂಧ ಕುದುರಿತ್ತು ನಿಜ, ಆದರೆ ಆ ಸಂಬಂಧದ ನೆಪದಲ್ಲಿ ನನ್ನ ಮೇಲೆ ನಡೆಯಲಿರುವ ದೌರ್ಜನ್ಯದ ಅರಿವು ನನಗಿರಲಿಲ್ಲ. ಇವರು ನನ್ನನ್ನು ಮನುಷ್ಯ ಎನ್ನದೆ ಕೇವಲ ಒಂದು ಯಂತ್ರ ಎಂದು ಭಾವಿಸುತ್ತಿದ್ದರು ಮತ್ತು ನಾನು ಅಸಹಾಯಕಳಾಗಿ ನನ್ನ ದೇವರ ಕಡೆಗೆ ನೋಡುತ್ತಿದ್ದೆ, ಬಹುಶಃ ಅವರು ಏನಾದರೂ ಪವಾಡ ಮಾಡಬಹುದು ಎಂದು. ಆದರೆ ಪವಾಡ ನಡೆಯುವ ಮೊದಲು
ನಾನು ಅವಮಾನದ ಆಳವಾದ ಕಂದಕಗಳನ್ನು ದಾಟಬೇಕು ಎಂದು ನನಗೆ ತಿಳಿದಿರಲಿಲ್ಲ. ಅದೇ ದಿನ ಪಮ್ಮಿಯ ಸಂಬಂಧ ಪಕ್ಕಾ ಆದಾಗ ಮನೆಯ ವಾತಾವರಣ ಸಂಪೂರ್ಣ ಬದಲಾಯಿತು. ನಾವು ಈ ಸುದ್ದಿಯನ್ನು ಕೇಳುತ್ತಿರುವಾಗಲೇ ಪಮ್ಮಿ ಯೂನಿವರ್ಸಿಟಿಯಿಂದ ಓಡಿ ಬಂದಳು ಮತ್ತು ಇಡೀ ಮನೆಯನ್ನೇ ತಲೆಯ ಮೇಲೆ ಹೊತ್ತುಕೊಂಡಳು. ಮಮ್ಮಿ ಎಲ್ಲಿದ್ದೀರಿ? ಬೇಗ ಹೊರಗೆ ಬನ್ನಿ. ಒಂದು ದೊಡ್ಡ ಸಿಹಿ ಸುದ್ದಿ ಇದೆ. ನನ್ನ ಅತ್ತೆ ಗಾಬರಿಯಿಂದ ಕೋಣೆಯಿಂದ ಹೊರಗೆ ಬಂದರು. ಏನಾಯಿತು ಮಗಳೇ? ಎಲ್ಲವೂ ಸರಿಯಾಗಿದೆಯಲ್ಲವೇ? ಪಮ್ಮಿಯ ಮುಖ ಹೊಳೆಯುತ್ತಿತ್ತು. ಅವಳು ತನ್ನ ತಾಯಿಯನ್ನು ಅಪ್ಪಿಕೊಂಡು ಹೇಳಿದಳು, ಮಮ್ಮಿ, ನೀವು ನಂಬುವುದಿಲ್ಲ, ವಿರಾಜ್ ನನಗೆ ಫೋನ್ ಮಾಡಿದ್ದರು. ಅವರಿಗೆ ಪ್ರಮೋಷನ್ ಆಗಿದೆ ಮತ್ತು ಈಗ ಅವರು ಅಸಿಸ್ಟೆಂಟ್ ಕಮಿಷನರ್ ಅಲ್ಲ, ಬದಲಿಗೆ ಡೆಪ್ಯೂಟಿ ಕಮಿಷನರ್ ಆಗಿದ್ದಾರೆ. ಅವರಿಗೆ ಇಡೀ ಜಿಲ್ಲೆಯ ಜವಾಬ್ದಾರಿ ಸಿಕ್ಕಿದೆ. ಇದನ್ನು ಕೇಳುತ್ತಿದ್ದಂತೆಯೇ ನನ್ನ ಅತ್ತೆಯ ಕಾಲುಗಳು ನೆಲದ ಮೇಲೆ ನಿಲ್ಲುತ್ತಿರಲಿಲ್ಲ. ಅವರು ತಕ್ಷಣ ಕೈಮುಗಿದು ದೇವರಿಗೆ ಧನ್ಯವಾದ ಅರ್ಪಿಸಿದರು. ನನ್ನ ಮಗಳು ಈಗ ರಾಣಿಯಂತೆ ರಾಜ್ಯಭಾರ ಮಾಡುತ್ತಾಳೆ. ಡೆಪ್ಯೂಟಿ ಕಮಿಷನರ್ ಹೆಂಡತಿಯಾಗುತ್ತಾಳೆ. ನಾನು ಮೂಲೆಯಲ್ಲಿ ನಿಂತು ಇದೆಲ್ಲವನ್ನೂ ಕೇಳುತ್ತಿದ್ದೆ. ಪಮ್ಮಿ ನನ್ನ ಕಡೆಗೆ ಓರೆ ನೋಟದಿಂದ ನೋಡಿ ವ್ಯಂಗ್ಯವಾಗಿ ಹೇಳಿದಳು, ಮಮ್ಮಿ, ಈಗಂತೂ ಐರಾಬೈರಾಗಳ ಯೋಗ್ಯತೆ ನನ್ನ ಮುಂದೆ 2 ಕಾಸಿನದು. ಇಂತಹ ಅದೃಷ್ಟಕ್ಕಾಗಿ ಜನ ಹಂಬಲಿಸುತ್ತಾರೆ. ನನ್ನ ಗಂಡ ಇಡೀ ನಗರದ ಅಧಿಕಾರಿಯಾಗಿರುತ್ತಾರೆ. ಅತ್ತೆ ಹೆಮ್ಮೆಯಿಂದ ಮಗಳ ಹಣೆಗೆ ಮುತ್ತಿಟ್ಟರು. ಹೌದು ನನ್ನ ಮಗಳೇ, ಈಗ ಜನ ನಮಗೆ ಕಾಲಿನ ಚಪ್ಪಲಿಗೂ ಸಮನಲ್ಲ. ನೋಡು, ನಿನ್ನ ಮದುವೆಯನ್ನು ಎಷ್ಟು ಅದ್ಧೂರಿಯಾಗಿ ಮಾಡುತ್ತೇನೆ ಎಂದು ಇಡೀ ಜಗತ್ತೇ ನೋಡುತ್ತಾ ನಿಲ್ಲುತ್ತದೆ. ಈ ಸುದ್ದಿಯ ನಂತರ ಪಮ್ಮಿಯ ಅತ್ತೆ ಮನೆಯವರಿಂದ ಸಂದೇಶ ಬಂತು, ಅವರು ಇಡೀ ಕುಟುಂಬದೊಂದಿಗೆ ಊಟಕ್ಕೆ ಬರುತ್ತಿದ್ದಾರೆ ಎಂದು. ಅತ್ತೆ ತಾವು ಎಷ್ಟು ದೊಡ್ಡ ಅತಿಥಿ ಸತ್ಕಾರ ಮಾಡುವವರು ಎಂದು ತೋರಿಸಿಕೊಳ್ಳಲು ಮನೆಯಲ್ಲೇ ಔತಣಕೂಟ ನೀಡಲು ಬಯಸಿದ್ದರು. ಹುಡುಗನ ಮನೆಯವರು ತುಂಬಾ ಶ್ರೀಮಂತರಾಗಿದ್ದರು ಮತ್ತು ಅತ್ತೆ ತನ್ನ ಮರ್ಯಾದೆಯನ್ನು ಎತ್ತಿ ಹಿಡಿಯಲು ಬಯಸಿದ್ದರು. ರಾತ್ರಿ ಅತ್ತೆ ನನ್ನನ್ನು ಅಡುಗೆ ಮನೆಗೆ ಕರೆದರು. ಕೇಳು, ನಾಡಿದ್ದು ವಿರಾಜ್ ಮತ್ತು ಅವನ ಮನೆಯವರು ಬರುತ್ತಿದ್ದಾರೆ. ಕನಿಷ್ಠ 10 ತರಹದ ಅಡುಗೆ ಇರಬೇಕು. ಕಡಾಯಿ ಪನೀರ್, ಚೋಲೆ ಭಟೂರೆ, ರುಮಾಲಿ ರೋಟಿ, ಪುಲಾವ್, ಒಣಹಣ್ಣುಗಳ ಖೀರ್, ರಸಗುಲ್ಲಾ, ಹೀಗೆ ಪ್ರತಿಯೊಂದೂ ಅತ್ಯುತ್ತಮವಾಗಿರಬೇಕು. ಯಾವುದೇ ಕೊರತೆ ಇದ್ದರೆ ನಾನು ಸಹಿಸುವುದಿಲ್ಲ. ಅಡುಗೆಯಲ್ಲಿ ಉಪ್ಪು ಖಾರ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ನನಗಿಂತ ಕೆಟ್ಟವರು ಯಾರೂ ಇರುವುದಿಲ್ಲ. ನಾನು ಹೆದರುತ್ತಾ ಕೇಳಿದೆ, ಅತ್ತೆಯವರೇ, ಇಷ್ಟೆಲ್ಲವನ್ನೂ ನಾನು ಒಬ್ಬಳೇ ಹೇಗೆ ಮಾಡುತ್ತೇನೆ? ಸಹಾಯಕ್ಕೆ ಯಾರಾದರೂ ಬರುವರೇ? ಅತ್ತೆ ಕಣ್ಣುಗಳನ್ನು ಕೆಂಪು ಮಾಡಿ ಹೇಳಿದರು, ಏಕೆ? ನಿನ್ನ ಕೈಗಳು ಮುರಿದು ಹೋಗಿವೆಯೇ? ದಿನವಿಡೀ ಪುಕ್ಕಟ್ಟೆ ಉಣ್ಣುತ್ತೀಯಾ? ಒಂದು ದಿನ ಕೆಲಸ ಮಾಡಲು ಪ್ರಾಣ ಹೋಗುತ್ತಿದೆಯೇ? ಯಾರೂ ಸಹಾಯಕ್ಕೆ ಬರುವುದಿಲ್ಲ. ನೀನು ಒಬ್ಬಳೇ ಮಾಡಬೇಕು. ನನಗೆ ಸರಿಯಾದ ಸಮಯಕ್ಕೆ ಎಲ್ಲವೂ ಬೇಕು ಅಷ್ಟೇ. ನನ್ನ ವಿಧಿಯ ಆಟ ನೋಡಿ ಔತಣಕೂಟದ ದಿನವೇ ನನ್ನ ಆರೋಗ್ಯ ತುಂಬಾ ಕೆಟ್ಟಿತು. ವಿಪರೀತ ಚಳಿಯಿಂದಾಗಿ ನನಗೆ ತೀವ್ರ ಜ್ವರ ಬಂದಿತು. ನನ್ನ ಮೈ ಸುಡುತ್ತಿತ್ತು ಮತ್ತು ತಲೆನೋವಿನಿಂದ ಸಿಡಿಯುತ್ತಿತ್ತು. ನಾನು ಬೆಳಿಗ್ಗೆ ಹಾಸಿಗೆಯಿಂದ ಏಳಲು ಪ್ರಯತ್ನಿಸುತ್ತಿದ್ದೆ, ಆದರೆ ಅತಿಯಾದ ಸುಸ್ತಿನಿಂದ ಮತ್ತೆ ಬಿದ್ದೆ. ನಾನು ಮಲಗಿದ್ದಾಗಲೇ ಅತ್ತೆ ಬಿರುಗಾಳಿಯಂತೆ ಕೋಣೆಗೆ ಬಂದರು. ಅರೆ ಓ ಮಹಾರಾಣಿ, ಇನ್ನೂ ಮಲಗಿದ್ದೀಯಾ? ಮಧ್ಯಾಹ್ನವಾಗುತ್ತಾ ಬಂದಿದೆ, ಅಡುಗೆಮನೆ ಪಾಳು ಬಿದ್ದಿದೆ. ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಾನು ಅಶಕ್ತತೆಯಿಂದ ಕ್ಷೀಣಧ್ವನಿಯಲ್ಲಿ ಹೇಳಿದೆ, ಅತ್ತೆಯವರೇ, ನನಗೆ ತುಂಬಾ ಜ್ವರವಿದೆ. ಮೈಯಲ್ಲಿ ಶಕ್ತಿಯೇ ಇಲ್ಲ. ಜ್ವರದ ನಡುವೆಯೂ ಮಾನ್ಸಿ ಅಡುಗೆ ಮಾಡುತ್ತಾಳಾ? ಇಂದು ನನಗೆ ರಜೆ ಕೊಟ್ಟುಬಿಡಿ. ನಾನು ನಾಳೆ ಎಲ್ಲಾ ಕೆಲಸವನ್ನೂ ಪೂರೈಸಿಕೊಡುತ್ತೇನೆ. ನನ್ನ ಮಾತನ್ನು ಕೇಳಿಸಿಕೊಳ್ಳದೆಯೇ ಅತ್ತೆ ಒಂದು ಜೋರಾದ ಹೊಡೆತದೊಂದಿಗೆ ನನ್ನ ತೋಳನ್ನು ಹಿಡಿದು ಹಾಸಿಗೆಯಿಂದ ಕೆಳಕ್ಕೆ ಎಳೆದರು. ಸಬೂಬುಗಳನ್ನು ಹೇಳಬೇಡ. ಇಂದು ನನ್ನ ಮಗಳ ಅತ್ತೆ ಮನೆಯವರು ಬರುತ್ತಿದ್ದಾರೆ ಮತ್ತು ನೀನು ಇಲ್ಲಿ ನಖರೆಗಳನ್ನು ತೋರಿಸುತ್ತಿದ್ದೀಯಾ? ನನ್ನ ಮಗನನ್ನೇ ನುಂಗಿ ಹಾಕಿದೆ. ಈಗ ನನ್ನ ಮಗಳ ಸಂತೋಷಕ್ಕೂ ದೃಷ್ಟಿ ಇಡಲು ಬಯಸುತ್ತೀಯಾ? ಏಳು ಮತ್ತು ಹೋಗಿ ಕೆಲಸ ನೋಡು. ಇಲ್ಲವಾದರೆ ನಿನ್ನ ಸ್ಥಿತಿ ಹೇಗಾಗುತ್ತದೆಯೆಂದರೆ ನೀನು ಯುಗಾಂತರದವರೆಗೂ ನೆನಪಿಟ್ಟುಕೊಳ್ಳುತ್ತೀಯಾ? ಅವರ ವರ್ತನೆ ಎಷ್ಟು ಕ್ರೂರವಾಗಿತ್ತೆಂದರೆ ನಾನು ದಂಗಾಗಿ ಹೋದೆ. ತೀವ್ರವಾದ ಜ್ವರದಿಂದ ನನ್ನ ದೇಹ ನಡುಗುತ್ತಿತ್ತು, ಆದರೆ ಅವರ ಕಣ್ಣುಗಳಲ್ಲಿ ಕಿಂಚಿತ್ತೂ ದಯೆ ಇರಲಿಲ್ಲ. ಅವರು ನನ್ನನ್ನು ತಳ್ಳುತ್ತಾ ಅಡುಗೆ ಮನೆಯ ಕಡೆಗೆ ಕರೆದೊಯ್ದರು. ಖಬರ್ದಾರ್, ಅಡುಗೆ ಮನೆಯಿಂದ ಹೊರಗೆ ಕಾಲಿಟ್ಟರೆ ನೆನಪಿರು. ಎಲ್ಲ ಅಡುಗೆಯೂ ಸಿದ್ಧವಾಗುವವರೆಗೆ ನಿನಗೆ ನೀರು ಕುಡಿಯಲು ಕೂಡ ಅನುಮತಿಯಿಲ್ಲ. ನಾನು ತೂರಾಡುತ್ತಾ ಅಡುಗೆ ಮನೆ ತಲುಪಿದೆ. ಕಣ್ಣುಗಳ ಮುಂದೆ ಕತ್ತಲೆ ಆವರಿಸುತ್ತಿತ್ತು, ಆದರೂ ನಾನು ಪಾತ್ರೆ ತೊಳೆಯಲು ಶುರುಮಾಡಿದೆ. ತಣ್ಣೀರು ನನ್ನ ಜ್ವರವನ್ನು ಮತ್ತಷ್ಟು ಹೆಚ್ಚಿಸಿತು. ಪಾತ್ರೆ ತೊಳೆಯುವಾಗ ನನಗೆ ಪದೇ ಪದೇ ವಿವೇಕ್ ನೆನಪಾಗುತ್ತಿದ್ದರು. ಅವರು ಇದ್ದಿದ್ದರೆ ಬಹುಶಃ ನನಗೆ ಒಂದು ಗ್ಲಾಸ್ ನೀರು ಎತ್ತಲು ಕೂಡ ಬಿಡುತ್ತಿರಲಿಲ್ಲ. ಆದರೆ ಇಂದು ನಾನು ಪ್ರಾಣಿಗಳಿಗಿಂತಲೂ ಕೀಳಾದ ಜೀವನ ನಡೆಸುತ್ತಿದ್ದೆ. ನಾನು ರೊಟ್ಟಿಗಳನ್ನು ಮಾಡುತ್ತಾ ಮಸಾಲೆಗಳನ್ನು ಹುರಿಯುತ್ತಿದ್ದೆ. ಆದರೆ ಎಲ್ಲವನ್ನೂ ಬಿಟ್ಟು ಓಡಿ ಹೋಗೋಣ, ಅಪ್ಪ ಅಮ್ಮನ ಮನೆಗೆ ಸೇರಿಕೊಳ್ಳೋಣ ಎಂದು ಮನಸ್ಸು ಹೇಳುತ್ತಿತ್ತು.
ಆದರೆ ಮತ್ತೆ ತಂಗಿಯರ ಮುಗ್ಧ ಮುಖಗಳು ಕಣ್ಣ ಮುಂದೆ ಬಂದಾಗ ನಾನು ನನ್ನನ್ನು ತಡೆದುಕೊಂಡೆ. ನಾನು ಮನೆಗೆ ಹೋದರೆ ನನ್ನ ವಿಧವೆಯೆಂಬ ಪಟ್ಟ ಅವರ ಜೀವನವನ್ನು ಹಾಳು ಮಾಡುತ್ತದೆ. ಸಂಜೆಯಾಗಿತ್ತು. ಅತಿಥಿಗಳು ಬರುವ ಸಮಯ ಹತ್ತಿರವಾಯಿತು. ಅಡುಗೆ ಮನೆಯಲ್ಲಿ ಅಡುಗೆಯ ಘಮಲು ಹರಡಿತ್ತು. ಆದರೆ ನನಗೆ ಈ ವಾಸನೆಯೂ ಸಹಿಸಿಕೊಳ್ಳಲು ಕಷ್ಟವಾಗುತ್ತಿತ್ತು. ನಾನು ಗೋಡೆಯ ಆಸರೆ ಪಡೆದು ಬೀಳದಂತೆ ನನ್ನನ್ನು ತಡೆದುಕೊಂಡೆ. ನಾನು ಕೊನೆಯ ಅಡುಗೆಯನ್ನು ಸಿದ್ಧಪಡಿಸುತ್ತಿರುವಾಗಲೇ ಅತ್ತೆ ಮತ್ತೆ ಅಡುಗೆ ಮನೆಗೆ ಬಂದರು. ಅವರು ಪಾತ್ರೆಗಳ ಮುಚ್ಚಳ ತೆಗೆದು ನೋಡಿದರು. ಅಡುಗೆಯಂತೂ ಸರಿಯಾಗಿಯೇ ಕಾಣುತ್ತಿದೆ. ಆದರೆ ನೆನಪಿಡು, ಅತಿಥಿಗಳ ಮುಂದೆ ನಿನ್ನ ಈ ಮುಖವನ್ನು ತೋರಿಸಬೇಡ. ಬರೀ ಅಡುಗೆಯನ್ನು ಜೋಡಿಸಿ ಅಲ್ಲಿಂದ ಮಾಯವಾಗು. ಯಾವುದಾದರೂ ಒಂದು ವಸ್ತುವಿನ ಕೊರತೆಯಾದರೂ ಇಡೀ ರಾತ್ರಿ ನೀನು ಹೊರಗಿನ ಅಂಗಳದ ತಣ್ಣನೆಯ ನೆಲದ ಮೇಲೆ ಕಳೆಯಬೇಕಾಗುತ್ತದೆ. ನಿನ್ನನ್ನು ಕೋಣೆಯ ಒಳಗೆ ಬರಲು ಬಿಡುವುದಿಲ್ಲ. ನಾನು ಹೆದರಿಕೆಯಿಂದ ಬೇಗನೆ ತಲೆಯಾಡಿಸಿದೆ. ಯಾವುದೇ ಕೊರತೆಯಾಗುವುದಿಲ್ಲ ಅತ್ತೆಯವರೇ. ಹೊರಗೆ ಕಾರುಗಳು ನಿಲ್ಲುವ ಶಬ್ದ ಕೇಳಿಸಿತು. ಅತಿಥಿಗಳು ಬಂದಿದ್ದರು. ನನ್ನ ಎದೆಬಡಿತ ಜೋರಾಯಿತು, ಏಕೆಂದರೆ ಈಗ ನಾನು ಆ ಎಲ್ಲಾ ಅಡುಗೆಯ ಪಾತ್ರೆಗಳನ್ನು ಹೊತ್ತು ಡೈನಿಂಗ್ ಟೇಬಲ್ವರೆಗೆ ಕೊಂಡೊಯ್ಯಬೇಕಿತ್ತು. ಜ್ವರದಿಂದ ನನ್ನ ದೇಹ ಮುರಿದು ಬೀಳುತ್ತಿತ್ತು. ಆದರೂ ನಾನು ಧೈರ್ಯ ತಂದುಕೊಂಡು ಮೊದಲ ಪಾತ್ರೆಯನ್ನು ಎತ್ತಿದೆ. ಮುಂದಿನ 1 ಗಂಟೆ ನನ್ನ ಜೀವನದಲ್ಲಿ ಎಷ್ಟು ದೊಡ್ಡ ಬಿರುಗಾಳಿ ತರಲಿದೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಕೊನೆಯ ಬಾರಿಗೆ ಟೇಬಲ್ ಮೇಲೆ ಕಣ್ಣಾಡಿಸಿದೆ, ಏನೂ ಕೊರತೆಯಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು. ಜ್ವರದ ತೀವ್ರತೆಯಿಂದ ನನ್ನ ಕಾಲುಗಳು ನಡುಗುತ್ತಿದ್ದವು. ಆದರೆ ತಪ್ಪು ಮಾಡಿದರೆ ತಣ್ಣನೆಯ ಅಂಗಳದಲ್ಲಿ ಮಲಗಬೇಕಾಗುತ್ತದೆ ಎಂಬ ಅತ್ತೆಯ ಬೆದರಿಕೆ ಕಿವಿಯಲ್ಲಿ ಮೊಳಗುತ್ತಿತ್ತು. ಡ್ರಾಯಿಂಗ್ ರೂಂನಿಂದ ಅತಿಥಿಗಳ ನಗು ಮತ್ತು ಹರಟೆಯ ಶಬ್ದ ಕೇಳಿಬರುತ್ತಿತ್ತು. ಅತ್ತೆ ಮತ್ತು ಪಮ್ಮಿಯ ನಗು ಎಲ್ಲಕ್ಕಿಂತ ಜೋರಾಗಿತ್ತು. ಅವರು ತಮ್ಮ ಅದೃಷ್ಟ ಮತ್ತು ಒಳ್ಳೆಯತನದ ಬಗ್ಗೆ ತಾವೇ ಹೊಗಳಿಕೊಳ್ಳುತ್ತಿದ್ದರು. ನಾನು ಧೈರ್ಯ ಮಾಡಿ ಅಡುಗೆಯ ಪಾತ್ರೆಗಳನ್ನು ಎತ್ತಿಕೊಂಡು ಡೈನಿಂಗ್ ರೂಂ ಕಡೆಗೆ ಹೆಜ್ಜೆ ಹಾಕಿದೆ. ಅತಿಥಿಗಳಲ್ಲಿ ಪಮ್ಮಿಯ ಭಾವಿ ಅತ್ತೆ ಮನೆಯವರು, ಅವರ ಮಗಳು ಮತ್ತು ಈಗ ಡೆಪ್ಯೂಟಿ ಕಮಿಷನರ್ ಆಗಿರುವ ಆ ಹುಡುಗ ವಿರಾಜಿದ್ದರು. ಎಲ್ಲರೂ ಕುರ್ಚಿಗಳ ಮೇಲೆ ಕುಳಿತಿದ್ದರು. ನನ್ನನ್ನು ನೋಡುತ್ತಿದ್ದಂತೆಯೇ ಕೋಣೆಯಲ್ಲಿ ಒಂದು ಕ್ಷಣ ಮೌನ ಆವರಿಸಿತು. ನಾನು ಕಣ್ಣುಗಳನ್ನು ಕೆಳಗೆ ಹಾಕಿ ನಡುಗುವ ಕೈಗಳಿಂದ ಪುಲಾವ್ ಪಾತ್ರೆಯನ್ನು ಮೇಜಿನ ಮೇಲಿಡುತ್ತಿದ್ದೆ. ವಿರಾಜ್ನ ತಾಯಿ ನನ್ನನ್ನು ಗಮನವಿಟ್ಟು ನೋಡಿದರು. ನಂತರ ನನ್ನ ಅತ್ತಿಗೆ ಕೇಳಿದರು, ಸಹೋದರಿ, ಈ ಹುಡುಗಿ ಯಾರು? ಮೊದಲು ಇವಳನ್ನು ನೋಡಿಯೇ ಇಲ್ಲ. ಏನಾದರೂ ಹೊಸ ಕೆಲಸದವಳನ್ನು ಇಟ್ಟುಕೊಂಡಿದ್ದೀರಾ? ಈ ಪ್ರಶ್ನೆ ಕೇಳಿ ನನ್ನ ಹೃದಯಕ್ಕೆ ಇರಿತವಾದಂತಾಯಿತು. ನಾನು ಈ ಮನೆಯ ಸೊಸೆಯಾಗಿದ್ದೆ, ಇದೇ ವಂಶದ ಮರ್ಯಾದೆಯಾಗಿದ್ದೆ. ಆದರೆ ಇಂದು ನನ್ನ ಗುರುತನ್ನೇ ಅಳಿಸಿಹಾಕಲಾಗುತ್ತಿತ್ತು. ನನ್ನ ಅತ್ತೆ ಬಹಳ ಸುಲಭವಾಗಿ ಉತ್ತರಿಸಿದರು, ಅರೆ ಇಲ್ಲ ಸಹೋದರಿ, ಇವಳು ನಮ್ಮ ದೂರದ ಬಡ ಸಂಬಂಧಿ. ಇವಳ ಗಂಡ ತೀರಿಹೋದನು ಮತ್ತು ಹಿಂದೆ ಮುಂದೆ ಯಾರೂ ಆಸರೆಯಿರಲಿಲ್ಲ. ಹಾಗಾಗಿ ನಾವು ದಯೆ ತೋರಿಸಿ ಇವಳನ್ನು ಈ ಮನೆಯಲ್ಲೇ ಇರಿಸಿಕೊಂಡಿದ್ದೇವೆ. ಬರೀ ಮನೆಯ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಹೊಟ್ಟೆ ತುಂಬಿಸಿಕೊಳ್ಳುತ್ತಾಳೆ. ನಾವು ಒಂದು ಪುಣ್ಯದ ಕೆಲಸ ಎಂದು ಭಾವಿಸಿ ಇಟ್ಟುಕೊಂಡಿದ್ದೇವೆ ಅಷ್ಟೇ. ಅವರು ಎಷ್ಟು ನಾಜೂಕಾಗಿ ಸುಳ್ಳು ಹೇಳುತ್ತಿದ್ದಾರೆ ಮತ್ತು ನನ್ನನ್ನು ಮನೆಯ ಕೆಲಸದವಳನ್ನಾಗಿ ಬಿಂಬಿಸುತ್ತಿದ್ದಾರೆ ಎಂದು ನೋಡಿ ನಾನು ದಂಗಾದೆ. ನಾನು ಅವಮಾನದ ಆ ಕಹಿಯನ್ನು ನುಂಗಿ ಮೌನವಾಗಿ ಅಡುಗೆ ಮನೆಯ ಕಡೆಗೆ ತಿರುಗಿದೆ, ಇನ್ನೊಂದು ತರಕಾರಿಯ ಪಾತ್ರೆಯನ್ನು ತರಲು. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಆದರೆ ನಾನು ಅವುಗಳನ್ನು ಹರಿಯಲು ಬಿಡುವಂತಿರಲಿಲ್ಲ. ನಾನು ಅಡುಗೆ ಮನೆಯಿಂದ ಪನೀರ್ನ ಭಾರವಾದ ಪಾತ್ರೆಯನ್ನು ಎತ್ತಿಕೊಂಡು ವಾಪಸ್ ಬಂದೆ. ಜ್ವರ ಈಗ ನನ್ನ ತಲೆಗೆ ಏರಿತ್ತು. ನಾನು ಟೇಬಲ್ ಬಳಿ ತಲುಪುತ್ತಿದ್ದಂತೆಯೇ ಹಠಾತ್ತನೆ ನನ್ನ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿತು. ತಲೆಸುತ್ತು ಎಷ್ಟು ಭಯಂಕರವಾಗಿತ್ತೆಂದರೆ ನನ್ನ ಹೆಜ್ಜೆಗಳು ತೂರಾಡಿದವು ಮತ್ತು ಕೈಗಳ ಹಿಡಿತ ಸಡಿಲವಾಯಿತು. ಛನ್ ಎಂಬ ಜೋರಾದ ಶಬ್ದದೊಂದಿಗೆ ಪನೀರ್ನ ಬಿಸಿ ಪಾತ್ರೆ ನನ್ನ ಕೈಯಿಂದ ಜಾರಿ ನೇರವಾಗಿ ಕಾರ್ಪೆಟ್ ಮೇಲೆ ಬಿದ್ದಿತು. ಬಿಸಿ ಅಡುಗೆ ಎಲ್ಲೆಡೆ ಹರಡಿತು ಮತ್ತು ಗಾಜಿನ ಚೂರುಗಳು ಚಲ್ಲಾಪಿಲ್ಲಿಯಾದವು. ಅತಿಥಿಗಳು ಗಾಬರಿಯಿಂದ ತಮ್ಮ ಜಾಗದಿಂದ ಎದ್ದು ನಿಂತರು. ಈ ದೃಶ್ಯವನ್ನು ನೋಡುತ್ತಿದ್ದಂತೆಯೇ ನನ್ನ ಅತ್ತೆಯ ಮುಖ ಸಿಟ್ಟಿನಿಂದ ಕೆಂಪಾಯಿತು. ಅತ್ತೆಯ ಕೋಪದಿಂದ ಮಾನ್ಸಿಯನ್ನು ಯಾರು ಉಳಿಸುತ್ತಾರೆ? ಅವಳು ತನ್ನ ಜಾಗದಿಂದ ಎದ್ದು ಮಿಂಚಿನ ವೇಗದಲ್ಲಿ ನನ್ನ ಬಳಿಗೆ ಬಂದಳು. ನಾನು ಏನನ್ನಾದರೂ ಹೇಳುವ ಮೊದಲು ಅಥವಾ ಕ್ಷಮೆಯಾಚಿಸುವ ಮೊದಲೇ ಅವಳು ಎಲ್ಲರ ಮುಂದೆ ತನ್ನ ಪೂರ್ಣ ಶಕ್ತಿಯನ್ನು ಬಳಸಿ ನನ್ನ ಮುಖಕ್ಕೆ ಒಂದು ಜೋರಾದ ಏಟು ನೀಡಿದಳು. ಕುರುಡಿಯಾಗಿದ್ದೀಯಾ ಏನೇ? ಅತ್ತೆಯ ಧ್ವನಿ ಇಡೀ ಮನೆಯಲ್ಲಿ ಪ್ರತಿಧ್ವನಿಸಿತು. ನೋಡಿದಿರಾ ಸಹೋದರಿ, ಅದಕ್ಕೆ ನಾನು ಇವಳನ್ನು ಅತಿಥಿಗಳ ಮುಂದೆ ತರುವುದಿಲ್ಲ. ಇವಳು ತನ್ನ ಅಪಶಕುನವನ್ನು ಇಲ್ಲೂ ಹರಡಿಬಿಟ್ಟಳು. ಇಷ್ಟು ದುಬಾರಿ ಕಾರ್ಪೆಟ್ ಮತ್ತು ಎಲ್ಲಾ ಅಡುಗೆಯನ್ನೂ ಹಾಳು ಮಾಡಿದಳು. ಅತಿಥಿಗಳು ಒಮ್ಮೆ ನನ್ನನ್ನು ಒಮ್ಮೆ ಅತ್ತೆಯನ್ನು ಗಾಬರಿಯಿಂದ ನೋಡುತ್ತಿದ್ದರು. ಅತ್ತೆಯ 5 ಬೆರಳುಗಳ ಗುರುತು ನನ್ನ ಕೆನ್ನೆಯ ಮೇಲೆ ಮೂಡಿತ್ತು ಮತ್ತು ಕಣ್ಣೀರು ಈಗ ಧಾರೆಧಾರೆಯಾಗಿ ಹರಿಯುತ್ತಿತ್ತು. ಅತ್ತೆಯ ಕೋಪ ಇನ್ನೂ ತಣ್ಣಗಾಗಿರಲಿಲ್ಲ. ಅವಳು ನನ್ನ ತೋಳನ್ನು ಗಟ್ಟಿಯಾಗಿ ಹಿಡಿದು ಅಲುಗಾಡಿಸುತ್ತಾ ಹೇಳಿದಳು, ಮೊದಲು ನನ್ನ ಜವಾನ ಮಗನನ್ನು ನುಂಗಿ ಹಾಕಿದೆ,
ಈಗ ನನ್ನ ಮಗಳ ಸಂತೋಷಕ್ಕೆ ಬೆಂಕಿ ಹಚ್ಚಲು ಬಂದಿದ್ದೀಯಾ? ನಿನ್ನನ್ನು ಮನೆಯಲ್ಲಿ ಇರಿಸಿಕೊಂಡಿದ್ದೇ ನಾನು ಮಾಡಿದ ದೊಡ್ಡ ತಪ್ಪು. ಇಂದು ಯಾವುದೇ ತಪ್ಪು ಆಗಬಾರದು ಎಂದು ಹೇಳಿರಲಿಲ್ಲವೇ? ಆದರೆ ನೀನು ಸುಧಾರಿಸಲಿಲ್ಲ. ವಿರಾಜ್ ಇದೆಲ್ಲವನ್ನೂ ಮೌನವಾಗಿ ಗಮನಿಸುತ್ತಿದ್ದನು. ಅವನ ಮುಖದ ಭಾವನೆಗಳು ಬದಲಾಗುತ್ತಿದ್ದವು. ಆದರೆ ನನ್ನ ಅತ್ತೆ ತನ್ನದೇ ಆವೇಶದಲ್ಲಿ ಮುಂದುವರಿಯುತ್ತಿದ್ದರು. ಹೊರಟು ಹೋಗು ನನ್ನ ಕಣ್ಣೆದುರಿನಿಂದ. ಮತ್ತು ನೆನಪಿಡು, ಇಂದು ರಾತ್ರಿ ನಿನಗೆ ಮನೆಯ ಒಳಗೆ ಆಸರೆ ಸಿಗುವುದಿಲ್ಲ. ತೊಲಗು ಇಲ್ಲಿಂದ. ನಾನು ಅಳುತ್ತಾ ಅಲ್ಲೇ ನೆಲದ ಮೇಲೆ ಕುಳಿತು ಗಾಜಿನ ಚೂರುಗಳನ್ನು ಆರಿಸತೊಡಗಿದೆ. ನನ್ನ ಅಂಗೈಗಳಿಗೆ ಗಾಜು ಚುಚ್ಚುತ್ತಿತ್ತು. ಆದರೆ ಹೃದಯದ ನೋವು ಅದಕ್ಕಿಂತ ಹೆಚ್ಚಾಗಿತ್ತು. ಆ ಒಬ್ಬ ವ್ಯಕ್ತಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಅತಿಥಿಗಳು ನನ್ನನ್ನು ಕೀಳುದೃಷ್ಟಿಯಿಂದ ನೋಡುತ್ತಿದ್ದರು. ಆ ವ್ಯಕ್ತಿಯ ಕಣ್ಣುಗಳಲ್ಲಿ ಆ ಸಮಯದಲ್ಲಿ ಒಂದು ವಿಚಿತ್ರವಾದ ಗೊಂದಲವಿತ್ತು. ನನ್ನ ಈ ಕಣ್ಣೀರು ಮತ್ತು ನೆಲದ ಮೇಲೆ ಚೆಲ್ಲಿದ ಅಡುಗೆ ನನ್ನ ಹಣೆಬರಹವನ್ನು ನಿರ್ಧರಿಸಲಿದೆ ಎಂದು ನನಗೆ ತಿಳಿದಿರಲಿಲ್ಲ. ಅತ್ತೆ ಇನ್ನೂ ಏನೋ ಹೇಳಲು ಮುಂದಾದಾಗ ಅಚಾನಕ್ ಆಗಿ ಕೇಳಿಸಿದ ಒಂದು ಧ್ವನಿ ಎಲ್ಲರನ್ನೂ ಕಲ್ಲಿನಂತೆ ಮಾಡಿತು. ಅತ್ತೆಯ ಕೈ ಮತ್ತೊಮ್ಮೆ ಗಾಳಿಯಲ್ಲಿ ಮೇಲೆದ್ದಾಗ ನಾನು ಹೆದರಿಕೆಯಿಂದ ಕಣ್ಣುಗಳನ್ನು ಮುಚ್ಚಿಕೊಂಡೆ. ನನ್ನ ಆತ್ಮವನ್ನೇ ಗಾಯಗೊಳಿಸಲಿರುವ ಮುಂದಿನ ಏಟಿಗಾಗಿ ನಾನು ಕಾಯುತ್ತಿದ್ದೆ. ಆದರೆ ಆ ಏಟು ನನ್ನ ಕೆನ್ನೆಯನ್ನು ತಲುಪಲಿಲ್ಲ. ಹಾಲಿನಲ್ಲಿ ಒಂದು ಗಂಭೀರವಾದ ಮತ್ತು ಗಡಸು ಧ್ವನಿ ಕೇಳಿಸಿತು. ಅದು ಅಲ್ಲಿ ನೆರೆದಿದ್ದವರನ್ನು ನಡುಗಿಸಿತು. ಸಾಕು ಮಾಡಿ, ಇದು ಮಿತಿಮೀರಿದೆ. ಈ ಧ್ವನಿ ಬೇರೆಯವರದ್ದಲ್ಲ, ಸ್ವತಃ ಡೆಪ್ಯೂಟಿ ಕಮಿಷನರ್ ವಿರಾಜ್ನದ್ದಾಗಿತ್ತು. ನಾನು ಗಾಬರಿಯಿಂದ ಕಣ್ಣು ಬಿಟ್ಟಾಗ ವಿರಾಜ್ ತನ್ನ ಜಾಗದಿಂದ ಎದ್ದು ನಿಂತಿದ್ದನು ಮತ್ತು ಅವನ ಮುಖ ಕೋಪದಿಂದ ಕೆಂಪಾಗಿತ್ತು. ಅವನ ತಾಯಿ ಮತ್ತು ಸಹೋದರಿ ಕೂಡ ಆಶ್ಚರ್ಯದಿಂದ ಅವನನ್ನು ನೋಡುತ್ತಿದ್ದರು. ನನ್ನ ಅತ್ತೆಯ ಕೈಗಾಳಿಯಲ್ಲೇ ನಿಂತುಹೋಯಿತು ಮತ್ತು ಅವರು ಗಾಬರಿಯಿಂದ ವಿರಾಜ್ ಕಡೆಗೆ ನೋಡಿದರು. ಅವರ ಮುಖದ ಬಣ್ಣ ಬದಲಾಗತೊಡಗಿತು. ಮಗನೇ, ನೀನೇಕೆ ತಲೆಕೆಡಿಸಿಕೊಳ್ಳುತ್ತೀಯಾ? ಇದು ಮನೆಯ ಸಣ್ಣ ವಿಷಯ. ಈ ಕೆಲಸದವಳನ್ನು ಸರಿದಾರಿಗೆ ತರಲು ಆಗಾಗ ಕಠಿಣವಾಗಿ ನಡೆದುಕೊಳ್ಳಬೇಕಾಗುತ್ತದೆ. ನೀನು ಕುಳಿತುಕೋ, ಊಟ ಮಾಡು, ತಣ್ಣಗಾಗುತ್ತಿದೆ. ಅತ್ತೆ ನಗಲು ವಿಫಲ ಯತ್ನ ಮಾಡಿದರು. ಕೆಲಸದವಳೇ? ವಿರಾಜ್ ಪ್ರಶ್ನಾರ್ಥಕವಾಗಿ ಅತ್ತೆಯನ್ನು ನೋಡುತ್ತಾ ನನ್ನ ಬಳಿಗೆ ಬಂದನು. ನಾನು ನೆಲದ ಮೇಲೆ ಕುಳಿತು ಕೈಯಲ್ಲಿ ಗಾಜಿನ ಚೂರುಗಳನ್ನು ಹಿಡಿದು ನಡುಗುತ್ತಿದ್ದೆ. ವಿರಾಜ್ ಅತ್ತೆಯ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು, ಸ್ವಲ್ಪ ಸಮಯದ ಹಿಂದೆ ಇವಳು ನಿಮ್ಮ ದೂರದ ಸಂಬಂಧಿ ಎಂದು ಹೇಳಿದ್ದಿರಲ್ಲವೇ? ನಿಮ್ಮ ಸಂಬಂಧಿಕರ ಜೊತೆ ನೀವು ಹೀಗೆಯೇ ನಡೆದುಕೊಳ್ಳುತ್ತೀರಾ? ಒಂದು ವೇಳೆ ಇವಳು ಕೆಲಸದವಳೇ ಆಗಿದ್ದರೂ ಕೆಲಸದವರು ಮನುಷ್ಯರಲ್ಲವೇ? ಪಮ್ಮಿ ತಕ್ಷಣ ತನ್ನ ತಾಯಿಯ ಪರವಾಗಿ ಮಾತನಾಡಲು ಶುರುಮಾಡಿದಳು. ವಿರಾಜ್, ನೀವು ಈ 2 ಕಾಸಿನ ಹೆಂಗಸಿಗಾಗಿ ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ದೀರಾ? ಅವಳು ಎಷ್ಟು ಅಹಂಕಾರಿ ಎಂದು ನಿಮಗೆ ತಿಳಿಯದು. ನಮ್ಮ ಸಂಭ್ರಮವನ್ನು ಹಾಳು ಮಾಡಲು ಅವಳು ಬೇಕೆಂತಲೇ ಅಡುಗೆಯನ್ನು ಚೆಲ್ಲಿದ್ದಾಳೆ. ವಿರಾಜ್ ತೀಕ್ಷ್ಣ ನೋಟದಿಂದ ಪಮ್ಮಿಯನ್ನು ನೋಡಿದನು. ಬೇಕೆಂತಲೇ ಮಾಡಿದ್ದಾಳಾ? ನೀನೇನು ಕುರುಡಿಯೇ? ಕಳೆದ ಅರ್ಧ ಗಂಟೆಯಿಂದ ನಾನು ಗಮನಿಸುತ್ತಿದ್ದೇನೆ. ಈ ಹುಡುಗಿ ಜ್ವರದಿಂದ ಸುಡುತ್ತಿದ್ದಾಳೆ. ಇವಳ ಕೈಗಳು ನಡುಗುತ್ತಿವೆ, ಮುಖ ಬಿಳಿಚಿಕೊಂಡಿದೆ. ಇವಳಿಗೆ ವಿಶ್ರಾಂತಿಯ ಅಗತ್ಯವಿದೆ. ಆದರೆ ನೀವೆಲ್ಲರೂ ಸೇರಿ ಇವಳನ್ನು ವಿನಾಕಾರಣ ನಿಮ್ಮ ಕೈದಿಯಂತೆ ಮಾಡಿಕೊಂಡಿದ್ದೀರಿ. ವಿರಾಜ್ ಮಾತು ಕೇಳಿ ಅತ್ತೆಯ ಕಾಲ ಕೆಳಗಿನ ನೆಲ ಕುಸಿದಂತಾಯಿತು. ಅವರು ಸಮರ್ಥನೆ ನೀಡಲು ಶುರುಮಾಡಿದರು. ಅರೆ ಮಗನೇ, ನೀನು ತಪ್ಪು ತಿಳಿಯುತ್ತಿದ್ದೀಯಾ. ನಾವು ಇವಳನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತೇವೆ. ಇಂದು ಕೆಲಸ ಜಾಸ್ತಿ ಇತ್ತು ಅಷ್ಟೇ. ಹೌದು, ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೀರಿ. ವಿರಾಜ್ ಅತ್ತೆಯ ಮಾತನ್ನು ಅರ್ಧಕ್ಕೆ ಕತ್ತರಿಸಿದನು. ಎಲ್ಲರ ಮುಂದೆ ಕೆನ್ನೆಗೆ ಹೊಡೆಯುವುದು ಮತ್ತು ಅವಮಾನ ಮಾಡುವುದು ಪ್ರೀತಿಯೇ? ಇವಳನ್ನು ಅಪಶಕುನಿ ಎಂದು ಕರೆಯುವುದು ಪ್ರೀತಿಯೇ? ನಾನು ಇಲ್ಲಿ ಸಂಬಂಧಕ್ಕಾಗಿ ಬಂದಿದ್ದೆ. ಆದರೆ ನಾನು ಕಟುಕರ ಮನೆಗೆ ಬರುತ್ತಿದ್ದೇನೆ ಎಂದು ನನಗೆ ತಿಳಿದಿರಲಿಲ್ಲ. ಈ ಮಾತನ್ನು ಕೇಳಿದ ತಕ್ಷಣ ಪಮ್ಮಿಯ ಕೈಯಿಂದ ಪ್ಲೇಟ್ ಕೆಳಗೆ ಬಿದ್ದಿತು. ವಿರಾಜ್ ಜಿ, ನೀವು ಏನನ್ನುತ್ತಿದ್ದೀರಿ? ವಿರಾಜ್ ತೀರ್ಪು ನೀಡುವ ಧಾಟಿಯಲ್ಲಿ ಹೇಳಿದನು. ನಾನು ಹೇಳುತ್ತಿರುವುದು ಸರಿಯಾಗಿದೆ. ಯಾರು ತಮ್ಮ ಮನೆಯ ಗೌರವ ಮತ್ತು ಅಶಕ್ತರನ್ನು ಕಾಪಾಡಲು ಸಾಧ್ಯವಿಲ್ಲವೋ ಅವರು ಬೇರೆಯವರಿಗೆ ಯಾವ ಗೌರವ ನೀಡಬಲ್ಲರು? ನನಗೆ ವಿಷಾದವಿದೆ. ಆದರೆ ಇಂತಹ ಕ್ರೂರ ಕುಟುಂಬದೊಂದಿಗೆ ನಾನು ಸಂಬಂಧ ಬೆಳೆಸಲು ಸಾಧ್ಯವಿಲ್ಲ. ಅತ್ತೆ ಅಳುತ್ತಾ ವಿರಾಜ್ ಮುಂದೆ ಕೈಮುಗಿದು ಬೇಡಿಕೊಳ್ಳತೊಡಗಿದರು. ಮಗನೇ, ಹೀಗೆ ಮಾಡಬೇಡ. ನಮ್ಮ ಮರ್ಯಾದೆಯನ್ನು ಮಣ್ಣುಪಾಲು ಮಾಡಬೇಡ. ನಿಶ್ಚಿತಾರ್ಥದ ದಿನವೇ ಸಂಬಂಧ ಮುರಿದುಹೋಯಿತು ಎಂದರೆ ಜನ ಏನೆನ್ನುತ್ತಾರೆ? ನನ್ನ ಮಗಳ ಜೀವನ ಹಾಳಾಗಿ ಹೋಗುತ್ತದೆ. ಜೀವನವನ್ನು ನೀವು ಈ ಹುಡುಗಿಯದ್ದು ಹಾಳು ಮಾಡುತ್ತಿದ್ದೀರಿ. ವಿರಾಜ್ ನನ್ನ ಕಡೆಗೆ ಕೈ ತೋರಿಸಿ ಹೇಳಿದನು. ವಿರಾಜ್ ಪಮ್ಮಿಯೊಂದಿಗಿನ ಸಂಬಂಧವನ್ನು ನಿಜವಾಗಿಯೂ ಮುರಿದು ಹಾಕುತ್ತಾನೆಯೇ? ಅಂದ ಹಾಗೆ ಒಂದು ಮಾತು ಹೇಳಿ, ಇವಳು ನಿಜವಾಗಿಯೂ ನಿಮ್ಮ ಸಂಬಂಧಿಯೇ ಅಥವಾ ವಿಷಯ ಬೇರೆಯೇ ಇದೆಯೇ? ಏಕೆಂದರೆ ನೀವು ಇವಳ ಬಗ್ಗೆ ಎಷ್ಟು ದ್ವೇಷದಿಂದ ಮಾತನಾಡಿದ್ದೀರೋ ಅದನ್ನು ನೋಡಿದರೆ ಇವಳಿಗೆ ಈ ಮನೆಯೊಂದಿಗೆ ಯಾವುದೋ ಆಳವಾದ ಸಂಬಂಧವಿದೆ ಎಂದು ಅನ್ನಿಸುತ್ತಿದೆ. ಹಠಾತ್ತನೆ ಈ ಮಾತಿನ ಮೇಲೆ ಮೌನ ಆವರಿಸಿತು. ಅವರ ನಾಲಿಗೆಗಳು ಸ್ತಬ್ಧವಾದವು.
ಸತ್ಯ ಹೇಳಲು ಅವರು ಹೆದರುತ್ತಿದ್ದರು. ಆದರೆ ವಿರಾಜ್ನ ವ್ಯಕ್ತಿತ್ವದ ರೌದ್ರತೆ ಎಷ್ಟಿತ್ತೆಂದರೆ ಅವರಿಗೆ ಸುಳ್ಳು ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಆಗ ನಾನು ಧೈರ್ಯ ಮಾಡಿ ಕ್ಷೀಣಧ್ವನಿಯಲ್ಲಿ ಹೇಳಿದೆ, ನಾನು ಇವರ ಸೊಸೆ. ಇವರ ದಿವಂಗತ ಮಗ ವಿವೇಕ್ನ ವಿಧವೆ ಪತ್ನಿ. ನನ್ನ ಈ ಮಾತುಗಳು ಒಂದು ಬಾಂಬ್ ಸಿಡಿದಂತೆ ಅಲ್ಲಿನ ವಾತಾವರಣವನ್ನು ಸ್ಫೋಟಿಸಿದವು. ವಿರಾಜ್ ದಿಗ್ಭ್ರಮೆಗೊಂಡು ನನ್ನನ್ನು ನೋಡಿದನು. ಅವನ ಕಣ್ಣುಗಳಲ್ಲಿ ಆಶ್ಚರ್ಯ ಮತ್ತು ದುಃಖದ ಸಮುದ್ರವೇ ಉಕ್ಕಿ ಬಂದಿತು. ವಿಧವೆ. ವಿರಾಜ್ ಮೆಲ್ಲಗೆ ಆ ಪದವನ್ನು ಪುನರಾವರ್ತಿಸಿದನು. ಹಾಗಾದರೆ ಇದೇ ಅಸಲಿ ವಿಷಯ. ಅವನು ದೀರ್ಘವಾಗಿ ಉಸಿರುಬಿಟ್ಟು ತನ್ನ ತಾಯಿಗೆ ಹೇಳಿದನು, ಮಮ್ಮಿ, ನಡೆಯಿರಿ ಇಲ್ಲಿಂದ. ಈಗ ಇಲ್ಲಿ ನಿಲ್ಲಲು ಯಾವುದೇ ಕಾರಣವಿಲ್ಲ. ಪಮ್ಮಿ ಮತ್ತು ಅತ್ತೆಯ ಅಳುಕರೆಗಳ ನಡುವೆಯೂ ವಿರಾಜ್ ತನ್ನ ಮನೆಯವರನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋದನು. ಅವರು ಹೋದ ತಕ್ಷಣ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ಅದು ಯಾವುದೋ ದೊಡ್ಡ ಬಿರುಗಾಳಿಯ ಮುನ್ಸೂಚನೆಯಾಗಿತ್ತು. ವಿರಾಜ್ ಈ ರೀತಿ ಹೋಗಿದ್ದು ನನಗೆ ನರಕವಾಗಲಿದೆ ಎಂಬ ಅಂದಾಜು ನನಗಿರಲಿಲ್ಲ. ಆದರೆ ಪ್ರಕೃತಿ ನನಗಾಗಿ ಎಲ್ಲರ ಕಲ್ಪನೆಗೂ ಮೀರಿದ ಯಾವುದೋ ಬೇರೆಯದೇ ನಿರ್ಧಾರವನ್ನು ಮಾಡಿತ್ತು. ವಿರಾಜ್ ಮತ್ತು ಅವನ ಮನೆಯವರು ಹೊರಟು ಹೋದ ತಕ್ಷಣ ಮನೆಯ ಮೇಲೆ ಪ್ರಳಯವೇ ಬಂದಂತಾಯಿತು. ಕಾರಿನ ಶಬ್ದ ದೂರವಾಗುತ್ತಿದ್ದಂತೆಯೇ ನನ್ನ ಅತ್ತೆ ಗಾಯಗೊಂಡ ಹೆಣ್ಣುಸಿಂಹದಂತೆ ನನ್ನ ಕಡೆಗೆ ತಿರುಗಿದರು. ಅವರ ಕಣ್ಣುಗಳಲ್ಲಿ ರಕ್ತವಿಳಿದಿತ್ತು. ಅವರು ನನ್ನ ಕೂದಲನ್ನು ಹಿಡಿದು ನೆಲದ ಮೇಲೆ ಎಳೆದಾಡುತ್ತಾ ಕಿರುಚಿದರು, ಈಗ ನೀನು ಖುಷಿಯಾಗು, ನಿನ್ನ ಎದೆ ತಣ್ಣಗಾಯಿತೆ? ನನ್ನ ಮಗಳ ಮನೆಯನ್ನು ಹಾಳುಮಾಡಿ ಈಗ ನಿನಗೆ ನೆಮ್ಮದಿ ಸಿಕ್ಕಿತೆ? ನಿನ್ನ ಆ ಅಪಶಕುನದ ಮುಖ ತೋರಿಸಬೇಡ ಎಂದು ಹೇಳಿರಲಿಲ್ಲವೇ? ಆದರೆ ನೀನು ಬೇಕೆಂತಲೇ ಈ ನಾಟಕವಾಡಿದೆ. ನಾನು ನೋವಿನಿಂದ ತತ್ತರಿಸುತ್ತಿದ್ದೆ ಮತ್ತು ಜ್ವರದ ತೀವ್ರತೆಯಿಂದ ನನ್ನ ದೇಹ ಬೆಂಕಿಯಂತೆ ಸುಡುತ್ತಿತ್ತು. ಅತ್ತೆಯವರೇ ದೇವರಾಣಿಗೂ ನಾನು ಏನನ್ನೂ ಮಾಡಿಲ್ಲ. ನನಗೆ ತಲೆಸುತ್ತು ಬಂದಿತ್ತು, ನನ್ನನ್ನು ನಂಬಿ. ಪಮ್ಮಿ ಕೂಡ ಅಳುತ್ತಾ ತನ್ನ ಕೋಣೆಯಿಂದ ಹೊರಬಂದು ನನ್ನ ಮೇಲೆ ಎರಗಿದಳು. ಮಮ್ಮಿ, ಇವಳು ಮಾಟಗಾತಿ. ಇವಳು ಅಸೂಯೆಯಿಂದ ನನ್ನ ಸಂಬಂಧ ಮುರಿಯುವಂತೆ ಮಾಡಿದ್ದಾಳೆ. ನಾನು ಅಧಿಕಾರಿಯ ಹೆಂಡತಿಯಾಗುತ್ತಿರುವುದು ಇವಳಿಗೆ ಸಹಿಸಲು ಸಾಧ್ಯವಾಗಲಿಲ್ಲ. ಈಗಲೇ ಇವಳನ್ನು ಮನೆಯಿಂದ ಹೊರಹಾಕಿ. ಅತ್ತೆ ನನ್ನ ತೋಳನ್ನು ಹಿಡಿದು ಎಳೆಯುತ್ತಾ ಅಂಗಳದ ಕಡೆಗೆ ತಳ್ಳಿದರು. ಹೊರಗೆ ಭೀಕರವಾದ ಚಳಿ ಇತ್ತು ಮತ್ತು ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಅವರು ನನ್ನನ್ನು ಅಂಗಳದ ಮಧ್ಯದಲ್ಲಿ ತಳ್ಳಿಕೆಡವಿದರು. ಇವತ್ತಿನ ಇಡೀ ರಾತ್ರಿ ನೀನು ಇದೇ ತಣ್ಣನೆಯ ನೆಲದ ಮೇಲೆ ಕಳೆಯುವುದೇ ನಿನ್ನ ಶಿಕ್ಷೆ. ಒಂದು ವೇಳೆ ನೀನು ಒಳಗೆ ಬರಲು ಪ್ರಯತ್ನಿಸಿದರೆ ನಿನ್ನ ಕಾಲುಗಳನ್ನು ಮುರಿಯುತ್ತೇನೆ. ಇಲ್ಲೇ ಕೊಳೆತು ಸಾಯಿ. ಬೆಳಿಗ್ಗೆ ಅವರಿಗೆ ಬದುಕಿದ್ದರೆ ಆಮೇಲೆ ನೋಡೋಣ. ಹೀಗೆ ಹೇಳಿ ಅವರು ಜೋರಾಗಿ ಬಾಗಿಲು ಮುಚ್ಚಿ ಒಳಗಿನಿಂದ ಚಿಲಕ ಹಾಕಿದರು. ನಾನು ಮುಚ್ಚಿದ ಬಾಗಿಲನ್ನೇ ನೋಡುತ್ತಾ ಉಳಿದೆ. ಕಣ್ಣೀರು ನನ್ನ ದೃಷ್ಟಿಯನ್ನು ಮಸುಕುಗೊಳಿಸಿತ್ತು. ನಾನು ನನ್ನ ಮೊಣಕಾಲುಗಳನ್ನು ತಬ್ಬಿಕೊಂಡು ಚಳಿಯಿಂದ ನಡುಗುತ್ತಾ ಮುದುರಿಕೊಂಡೆ. ಜ್ವರ ತಲೆಗೆ ಏರಿತ್ತು ಮತ್ತು ಹಲ್ಲುಗಳು ಕಟಪಟ ಎಂದು ಬಡಿಯುತ್ತಿದ್ದವು. ವಿವೇಕ್ ತುಂಬಾ ನೆನಪಾಗುತ್ತಿದ್ದರು. ಅವರು ಇದ್ದಿದ್ದರೆ ಯಾರೂ ನನ್ನನ್ನು ಮುಟ್ಟಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ರಾತ್ರಿ ಹೇಗೋ ನರಕದಂತೆ ಕಳೆಯಿತು. ಒಮ್ಮೆ ಪ್ರಜ್ಞೆ ಬರುತ್ತಿತ್ತು, ಇನ್ನೊಮ್ಮೆ ಗಾಢನಿದ್ರೆಗೆ ಜಾರುತ್ತಿದ್ದೆ. ಬೆಳಿಗ್ಗೆ ಹಕ್ಕಿಗಳ ಕಿಲಿಬಿಲಿ ಶಬ್ದದೊಂದಿಗೆ ಬಾಗಿಲು ತೆರೆಯಿತು. ಅತ್ತೆ ಹೊರಗೆ ಬಂದರು. ಅವರ ಕೈಯಲ್ಲಿ ನನ್ನ ಕೆಲವು ಬಟ್ಟೆಗಳಿದ್ದ ಸಣ್ಣ ಬ್ಯಾಗ್ ಇತ್ತು. ಅವರು ಆ ಬ್ಯಾಗನ್ನು ಎತ್ತಿ ನನ್ನ ಮುಖಕ್ಕೆ ಎಸೆದರು. ಏಳು, ನಾಟಕ ಸಾಕು. ಈಗ ಒಂದು ಕ್ಷಣವೂ ನಿನ್ನನ್ನು ಈ ಮನೆಯಲ್ಲಿ ಸಹಿಸುವುದಿಲ್ಲ. ಈಗಲೇ ಇಲ್ಲಿಂದ ತೊಲಗು. ಹೋಗಿ ರಸ್ತೆಗಳಲ್ಲಿ ಭಿಕ್ಷೆ ಬೇಡು ಅಥವಾ ನಿನ್ನ ಆ ಬಡತಂದೆಯ ತಲೆ ಮೇಲೆ ಹೋಗಿ ಸಾಯಿ. ನನಗೆ ಅದಕ್ಕೂ ಸಂಬಂಧವಿಲ್ಲ. ನಾನು ನಡುಗುವ ಕೈಗಳಿಂದ ಬ್ಯಾಗ್ ಎತ್ತಿಕೊಂಡೆ. ಕಾಲುಗಳಲ್ಲಿ ನಿಲ್ಲುವ ಶಕ್ತಿಯೇ ಇರಲಿಲ್ಲ. ಆದರೆ ಗೌರವ ಉಳಿಸಿಕೊಳ್ಳಲು ಅಲ್ಲಿಂದ ಹೊರಡುವುದು ಉತ್ತಮವಾಗಿತ್ತು. ನಾನು ಗೋಡೆಯ ಆಸರೆ ಪಡೆದು ಕಷ್ಟಪಟ್ಟು ಎದ್ದು ನಿಂತಿದ್ದೆ. ನಾನು ಗೇಟ್ ಕಡೆಗೆ ಮೊದಲ ಹೆಜ್ಜೆ ಇಡಲು ಮುಂದಾದಾಗ ಅಚಾನಕ್ ಆಗಿ ಗೇಟ್ ಮೇಲೆ ಯಾರೋ ಬಡಿದರು. ಅತ್ತೆ ಮತ್ತು ಪಮ್ಮಿ ಬೆಚ್ಚಿಬಿದ್ದರು. ಇಷ್ಟು ಮುಂಜಾನೆ ಯಾರಿರಬಹುದು? ಅತ್ತೆ ಪಮ್ಮಿಗೆ ಸನ್ನೆ ಮಾಡಿ ನನ್ನನ್ನು ಬದಿಯಲ್ಲಿ ಅಡಗಿಸಿಡಲು ಹೇಳಿದರು. ಆದರೆ ಅಷ್ಟರಲ್ಲಿ ತಡವಾಗಿತ್ತು. ಒಂದೇ ಏಟಿಗೆ ಬಾಗಿಲು ತೆರೆಯಿತು. ಎದುರಿಗೆ ವಿರಾಜ್ ನಿಂತಿದ್ದನು. ನಿನ್ನೆ ರಾತ್ರಿ ಸಂಬಂಧ ಮುರಿದು ಹೋಗಿದ್ದ ಅದೇ ವಿರಾಜ್. ಅವನ ಮುಖದಲ್ಲಿ ಗಂಭೀರತೆ ಇತ್ತು ಮತ್ತು ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹೊಳಪು. ಅತ್ತೆ ಅವನನ್ನು ನೋಡಿ ತಡಬಡಾಯಿಸತೊಡಗಿದರು. ಮಗನೇ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ನಿನ್ನೆ ರಾತ್ರಿಯೇ ನೀನು ಎಲ್ಲವನ್ನೂ ಮುಗಿಸಿ ಹೋಗಿದ್ದೆಯಲ್ಲವೇ? ವಿರಾಜ್ ಚಳಿಯಿಂದ ನಡುಗುತ್ತಿದ್ದ ಮತ್ತು ಜ್ವರದಿಂದ ತತ್ತರಿಸುತ್ತಿದ್ದ ನನ್ನ ಮೇಲೆ ಒಂದು ನೋಟ ಬೀರಿದನು. ನನ್ನ ಸ್ಥಿತಿಯನ್ನು ನೋಡಿ ಅವನು ಮುಷ್ಟಿ ಬಿಗಿದನು. ನಾನು ಎಲ್ಲವನ್ನೂ ಮುಗಿಸಿ ಹೋಗಿದ್ದೆ ಆಂಟಿ, ಆದರೆ ಒಂದು ವಿಷಯ ಅಪೂರ್ಣವಾಗಿ ಉಳಿದಿತ್ತು, ವಿರಾಜ್ ದೃಢವಾದ ಧ್ವನಿಯಲ್ಲಿ ಹೇಳಿದನು. ನಾನು ಇಡೀ ರಾತ್ರಿ ಮಲಗಲು ಸಾಧ್ಯವಾಗಲಿಲ್ಲ. ನನ್ನ ಹೃದಯದ ಮೇಲೆ ಒಂದು ಹೊರೆಯಿತ್ತು. ಅದನ್ನು ಇಳಿಸಲು ಬಂದಿದ್ದೇನೆ. ಪಮ್ಮೆಯ ಕಣ್ಣುಗಳಲ್ಲಿ ಭರವಸೆಯ ಕಿರಣ ಮೂಡಿತು.
ನೀವು ಕ್ಷಮೆ ಕೇಳಲು ಬಂದಿದ್ದೀರಾ ವಿರಾಜ್? ನಿಮ್ಮ ನಿರ್ಧಾರವನ್ನು ಬದಲಿಸಿಕೊಂಡಿದ್ದೀರಾ? ನೀವು ನನ್ನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ ಎಂದು ನನಗೆ ತಿಳಿದಿತ್ತು. ವಿರಾಜ್ ಪಮ್ಮಿಯ ಮಾತಿಗೆ ಯಾವುದೇ ಉತ್ತರ ನೀಡಲಿಲ್ಲ ಮತ್ತು ನೇರವಾಗಿ ನಡೆದುಕೊಂಡು ನನ್ನ ಬಳಿ ಬಂದನು. ಅತ್ತೆ ಕಿರುಚಿದರು, ಖಬರ್ದಾರ್, ಆ ಅಪಶಕುನಿಯ ಬಳಿ ಹೋಗಬೇಡ. ನಾವು ಇವಳನ್ನು ಮನೆಯಿಂದ ಹೊರಹಾಕುತ್ತಿದ್ದೇವೆ. ಇವಳು ಇದಕ್ಕೆ ಅರ್ಹಳು. ವಿರಾಜ್ ಈಗ ಏನು ಮಾಡಲಿದ್ದಾನೆ? ಅವನು ಮಾನ್ಸಿಯನ್ನು ಕಾಪಾಡುತ್ತಾನೆಯೇ? ವಿರಾಜ್ ತಿರುಗಿ ಅತ್ತೆಯನ್ನು ನೋಡಿದನು ಮತ್ತು ಭೂಮಿ ಆಕಾಶವನ್ನೇ ನಡುಗಿಸುವಂತಹ ಒಂದು ಮಾತನ್ನು ಹೇಳಿದನು. ಯಾರನ್ನು ನೀವು ಮನೆಯಿಂದ ಹೊರಹಾಕುತ್ತಿದ್ದೀರೋ ನಾನು ಅವಳನ್ನೇ ಕರೆದೊಯ್ಯಲು ಬಂದಿದ್ದೇನೆ. ಅತ್ತೆ ಮತ್ತು ಪಮ್ಮಿ ಕಲ್ಲಿನಂತೆ ನಿಂತು ಹೋದರು. ಅವರಿಗೆ ತಮ್ಮ ಕಿವಿಗಳನ್ನೇ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ನಿನ್ನೆಯವರೆಗೂ ನನ್ನನ್ನು ಅರಿಯದ ಈ ಅಪರಿಚಿತ ವ್ಯಕ್ತಿ ನನಗಾಗಿ ಏಕೆ ಮರಳಿ ಬಂದಿದ್ದಾನೆ ಎಂಬ ಅಚ್ಚರಿಯ ಸಮುದ್ರದಲ್ಲಿ ನಾನು ಮುಳುಗಿದ್ದೆ. ಅವನು ನನ್ನ ಮೇಲೆ ಕನಿಕರ ತೋರುತ್ತಿದ್ದಾನೆಯೇ ಅಥವಾ ವಿಷಯವೇ ಬೇರೆಯೇ? ವಿರಾಜ್ನ ಮರಳುವಿಕೆ ಕೇವಲ ಸಹಾನುಭೂತಿಯಲ್ಲ, ಬದಲಿಗೆ ಶತಮಾನಗಳಿಂದ ಬರೆಯಲ್ಪಟ್ಟಿದ್ದ ಒಂದು ಬಂಧ ಎಂದು ನನಗೆ ತಿಳಿದಿರಲಿಲ್ಲ. ವಿರಾಜ್ ತನ್ನನ್ನು ಕರೆದೊಯ್ಯಲು ಬಂದಿದ್ದಾನೆ ಎಂಬ ಮಾತನ್ನು ಕೇಳಿ ಅತ್ತೆ ಮತ್ತು ಪಮ್ಮಿಯ ಮುಖದ ಬಣ್ಣ ಮಾಸಿತು. ಅತ್ತೆ ಜೋರಾಗಿ ನಗುತ್ತಾ ವಿರಾಜ್ನ ಮಾನಸಿಕ ಸ್ಥಿತಿಯ ಬಗ್ಗೆ ಸಂಶಯ ವ್ಯಕ್ತಪಡಿಸಿದರು. ಮಗನೇ, ನಿನಗೆ ಪ್ರಜ್ಞೆ ಇದೆಯೇ? ನಾನು ಹೇಳಿದ್ದನ್ನು ನೀನು ಕೇಳಿಸಿಕೊಂಡಿಲ್ಲವೆಂದು ಕಾಣುತ್ತದೆ. ಇವಳು ನನ್ನ ಮಗನ ವಿಧವೆ ಪತ್ನಿ. ಇವಳು ನನ್ನ ನಗುನಗುತ್ತಿದ್ದ ಸಂಸಾರವನ್ನೇ ಹಾಳು ಮಾಡಿದ್ದಾಳೆ. ಇವಳನ್ನು ಕರೆದುಕೊಂಡು ಹೋಗಿ ಏನು ಮಾಡುತ್ತೀಯಾ? ನಿನ್ನ ಮನೆಯಲ್ಲಿ ಕೆಲಸದವಳನ್ನಾಗಿ ಇಟ್ಟುಕೊಳ್ಳುತ್ತೀಯಾ ಎಂದು ಅತ್ತೆ ವಿಷಪೂರಿತವಾಗಿ ಕೇಳಿದರು. ವಿರಾಜ್ ಗಂಭೀರವಾಗಿ ಅತ್ತೆಯನ್ನು ನೋಡಿದನು ಮತ್ತು ಬಹಳ ಸಮಾಧಾನದಿಂದ ಹೇಳಿದನು, ಇಲ್ಲ ಆಂಟಿ, ನಾನು ಇವಳನ್ನು ಕೆಲಸದವಳನ್ನಾಗಿ ಮಾಡಲು ಕರೆದೊಯ್ಯುತ್ತಿಲ್ಲ. ನಾನು ಇವಳಿಗೆ ಗೌರವ ನೀಡಲು ಬಂದಿದ್ದೇನೆ. ನಾನು ಮಾನ್ಸಿಯನ್ನು ಮದುವೆಯಾಗುತ್ತೇನೆ. ಈ ಮಾತುಗಳು ಒಂದು ಸ್ಫೋಟಕ್ಕಿಂತ ಕಡಿಮೆಯೇನೂ ಇರಲಿಲ್ಲ. ಪಮ್ಮಿಯ ಬಾಯಿಂದ ಅಚಾನಕ್ ಆಗಿ ಕಿರುಚಾಟ ಹೊರಬಂದಿತು. ಮದುವೆಯೇ? ನೀವು ಹುಚ್ಚರಾಗಿದ್ದೀರಾ? ನನ್ನಂತಹ ಸುಶಿಕ್ಷಿತ ಮತ್ತು ಸುಂದರ ಹುಡುಗಿಯನ್ನು ಬಿಟ್ಟು ಈ ಅವಿದ್ಯಾವಂತ ಮತ್ತು ವಿಧವೆಯಾದ ಹೆಂಗಸನ್ನು ಮದುವೆಯಾಗುತ್ತೀರಾ? ಇವಳು ನಮ್ಮ ಮನೆಯ ಕೆಲಸದವಳಾಗಲು ಕೂಡ ಯೋಗ್ಯಳಲ್ಲ. ವಿರಾಜ್ ಕೋಪದಿಂದ ಪಮ್ಮಿಯನ್ನು ಸುಮ್ಮನಿರಲು ಸನ್ನೆ ಮಾಡಿದನು. ಸಾಕು, ಇನ್ನೊಂದು ಮಾತು ಬೇಡ. ಸೌಂದರ್ಯ ಮುಖದಲ್ಲಿರುವುದಿಲ್ಲ, ಮನುಷ್ಯನ ಚಾರಿತ್ರ್ಯ ಮತ್ತು ಮುಗ್ಧತೆಯಲ್ಲಿರುತ್ತದೆ. ಅದು ನಿಮ್ಮಲ್ಲಿ ನನಗೆ ಎಲ್ಲೂ ಕಾಣಿಸಲಿಲ್ಲ. ನನ್ನ ಅತ್ತೆ ಕೋಪದಿಂದ ನಡುಗತೊಡಗಿದರು. ಅವರು ನನ್ನ ಬಳಿ ಬಂದು ಕಿರುಚಿದರು. ಇವಳು ನನ್ನ ಮಗನ ವಿಧವೆ ಪತ್ನಿ, ಅರ್ಥವಾಯಿತೇ ನಿನಗೆ? ನೀನು ಏನು ಮಾಡುತ್ತಿದ್ದೀಯಾ? ಜನ ಏನೆನ್ನುತ್ತಾರೆ? ಡೆಪ್ಯೂಟಿ ಕಮಿಷನರ್ ಒಬ್ಬ ವಿಧವೆಯನ್ನು ಮದುವೆಯಾಗುತ್ತಿದ್ದಾನೆ, ಅದರಲ್ಲೂ ಅವಳ ಗಂಡ ತೀರಿಹೋಗಿ ಕೆಲವೇ ತಿಂಗಳುಗಳಾಗಿವೆ ಎಂದರೆ ನಿನಗೆ ಪ್ರಪಂಚದಲ್ಲಿ ಬೇರೆ ಯಾವುದೇ ಹುಡುಗಿ ಸಿಗಲಿಲ್ಲವೇ? ವಿರಾಜ್ ಒಂದು ಹೆಜ್ಜೆ ಮುಂದೆ ಇಟ್ಟು ದೃಢವಾಗಿ ಹೇಳಿದನು, ನಾನು ಹೇಳುತ್ತಿರುವುದು ಸರಿಯಾಗಿದೆ. ನಿಮ್ಮ ಮಗನ ವಿಧವೆ ಪತ್ನಿಯಾದರೆ ಏನಾಯಿತು? ವಿಧವೆಗೆ ಬದುಕುವ ಅಥವಾ ಮರುಮದುವೆಯಾಗುವ ಹಕ್ಕಿಲ್ಲವೇ? ನಮ್ಮ ಧರ್ಮ ಮತ್ತು ಕಾನೂನು ಇದಕ್ಕೆ ಅಧಿಕಾರ ನೀಡುತ್ತದೆ. ನಾನು ಇವಳನ್ನು ಮದುವೆಯಾಗುತ್ತೇನೆ, ಏಕೆಂದರೆ ನಿನ್ನೆ ರಾತ್ರಿ ಇವಳ ಕಣ್ಣುಗಳಲ್ಲಿ ನಾನು ಕಂಡ ನೋವು ನನ್ನನ್ನು ಈ ನಿರ್ಧಾರಕ್ಕೆ ಪ್ರೇರೇಪಿಸಿತು. ನಾನು ಗೋಡೆಗೆ ಆತುಕೊಂಡು ಇದೆಲ್ಲವನ್ನೂ ಕೇಳುತ್ತಿದ್ದೆ ಮತ್ತು ಇದು ನಿಜವೇ ಎಂದು ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಜ್ವರದ ಕಾರಣ ತಲೆಸುತ್ತುತ್ತಿತ್ತು, ಆದರೆ ವಿರಾಜ್ನ ಮಾತುಗಳು ನನ್ನ ಹೃದಯಕ್ಕೆ ಒಂದು ವಿಚಿತ್ರವಾದ ನೆಮ್ಮದಿ ನೀಡುತ್ತಿದ್ದವು. ಪಮ್ಮಿ ಅಳುತ್ತಾ ಹೇಳಿದಳು, ನಾನು ನಾಶವಾದೆ. ಈ ಮಾನ್ಸಿ ನಿಮ್ಮ ಮೇಲೆ ಯಾವುದೋ ಮಾಟ ಮಾಡಿದ್ದಾಳೆ. ಈ ಹೆಂಗಸು ಬಹಳ ಚಾಲಾಕಿ, ಅಸಹಾಯಕಳಂತೆ ನಟಿಸಿ ನಿಮ್ಮನ್ನು ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ. ಸುಮ್ಮನಿರು ಪಮ್ಮಿ. ವಿರಾಜ್ನ ಧ್ವನಿಯಲ್ಲಿ ಅಂತಹ ಗಾಂಭೀರ್ಯವಿತ್ತೆಂದರೆ ಅವಳು ಬೆದರಿ ಹೋದಳು. ನೀವು ಇವಳೊಂದಿಗೆ ಹೇಗೆ ನಡೆದುಕೊಳ್ಳುತ್ತೀರಿ ಎಂದು ನಾನು ಕಣ್ಣಾರೆ ನೋಡಿದ್ದೇನೆ. ಸ್ವಂತ ಅತ್ತಿಗೆಯನ್ನೇ ಪ್ರಾಣಿಗಳಂತೆ ಅಂಗಳಕ್ಕೆ ಎಸೆಯುವವರಿಂದ ನಾನು ಯಾವ ಪ್ರಾಮಾಣಿಕತೆಯನ್ನು ನಿರೀಕ್ಷಿಸಲು ಸಾಧ್ಯ? ನಂತರ ವಿರಾಜ್ ನನ್ನ ಕಡೆಗೆ ತಿರುಗಿದನು. ಅವನು ಬಹಳ ಮೃದುವಾದ ಧ್ವನಿಯಲ್ಲಿ ಹೇಳಿದನು, ಮಾನ್ಸಿ, ನಿನಗೆ ಈ ಕ್ರೂರಿಗಳ ಜೊತೆ ಇರುವ ಅಗತ್ಯವಿಲ್ಲ. ನಾನು ಈಗಲೇ ನಿನ್ನನ್ನು ಆಸ್ಪತ್ರೆಗೆ ಕರೆದೊಯ್ಯುತ್ತೇನೆ ಮತ್ತು ನಂತರ ನಿನ್ನ ತಂದೆ ತಾಯಿಯ ಮನೆಗೆ ಹೋಗಿ ಅಧಿಕೃತವಾಗಿ ನಿನ್ನ ಕೈ ಕೇಳುತ್ತೇನೆ. ನೀನು ಈಗ ಒಬ್ಬಂಟಿಯಲ್ಲ. ಅತ್ತೆ ದಾರಿ ತಡೆಯಲು ಪ್ರಯತ್ನಿಸಿದರು. ನಾನು ಇವಳನ್ನು ಇಲ್ಲಿಂದ ಹೋಗಲು ಬಿಡುವುದಿಲ್ಲ. ಇವಳು ನನ್ನ ಮನೆಯ ಗೌರವ. ವಿರಾಜ್ ತೀಕ್ಷ್ಣವಾದ ನಗುವಿನೊಂದಿಗೆ ಹೇಳಿದನು, ಗೌರವವೇ? ಗೌರವವನ್ನು ನೀವು ರಾತ್ರಿಯೇ ಅಂಗಳಕ್ಕೆ ಎಸೆದುಬಿಟ್ಟಿದ್ದೀರಿ. ಈಗ ಇವಳು ನಿಮ್ಮ ಮನೆಯ ಗೌರವವಲ್ಲ, ಬದಲಿಗೆ ನನ್ನ ಜವಾಬ್ದಾರಿ. ದಾರಿಯಿಂದ ಸರಿಯಿರಿ. ವಿರಾಜ್ ಮುಂದೆ ಬಂದು ನನ್ನ ಬ್ಯಾಗ್ ಎತ್ತಿಕೊಂಡನು. ನಾನು ತೂರಾಡುತ್ತಾ ನಡೆಯಲು ಪ್ರಯತ್ನಿಸಿದಾಗ ತಲೆಸುತ್ತು ಬಂದಿತು. ನಾನು ಬೀಳುವಷ್ಟರಲ್ಲಿ ವಿರಾಜ್ ನನ್ನನ್ನು ಹಿಡಿದು ಆಸರೆ ನೀಡಿದನು. ಆ ಸಮಯದಲ್ಲಿ ಅತ್ತೆ ಮತ್ತು ಪಮ್ಮಿಯ ಕಣ್ಣುಗಳಲ್ಲಿ ಕಂಡ ಸೋಲು ಮತ್ತು ಸಿಟ್ಟು ನೋಡಲು ಅಸಾಧ್ಯವಾಗಿತ್ತು.
ಅವರು ತಾವು ಹೆಣೆದ ಕುತಂತ್ರದ ಬಲೆಯಲ್ಲಿ ತಾವೇ ಕೆಟ್ಟದಾಗಿ ಸಿಕ್ಕಿಬಿದ್ದಿದ್ದರು. ವಿರಾಜ್ ನನ್ನನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹೋದನು. ನಾನು ಹಿಂದೆ ತಿರುಗಿ ಆ ಮನೆಯನ್ನು ನೋಡಿದೆ, ಎಲ್ಲಿ ನಾನು ಅವಮಾನದ ಅಸಂಖ್ಯಾತ ಕ್ಷಣಗಳನ್ನು ಕಳೆದಿದ್ದೆನೋ. ವಿರಾಜ್ ನನ್ನ ಮೇಲೆ ಇಷ್ಟೊಂದು ದಯೆ ತೋರಿಸಲು ಕಾರಣವೇನೆಂದು ನನಗೆ ತಿಳಿದಿರಲಿಲ್ಲ. ಆದರೆ ಕಾರಿನಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆಯೇ ನನ್ನ ತಲೆಯ ಮೇಲಿದ್ದ ಕರಾಳ ರಾತ್ರಿಯ ನೆರಳು ಸರಿಯುತ್ತಿದೆ ಮತ್ತು ಒಂದು ಹೊಸ ಮುಂಜಾನೆಯ ಸೂರ್ಯ ಉದಯಿಸಲಿದ್ದಾನೆ ಎಂಬ ಅರಿವು ನನಗಾಯಿತು. ಆದರೆ ಈ ಮುಂಜಾನೆ ತನ್ನ ಒಡಲಿನಲ್ಲಿ ನನ್ನ ಜೀವನವನ್ನೇ ಸಂಪೂರ್ಣವಾಗಿ ಬದಲಿಸಲಿರುವ ಒಂದು ರಹಸ್ಯವನ್ನು ಅಡಗಿಸಿಟ್ಟುಕೊಂಡಿತ್ತು. ಕಾರು ನನ್ನ ತವರು ಮನೆಯ ಗಲ್ಲಿಯಲ್ಲಿ ನಿಂತಾಗ ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ವಿರಾಜ್ ಕಾರಿನ ಬಾಗಿಲು ತೆರೆದು ನನಗೆ ಆಸರೆ ನೀಡಿ ಹೊರಕ್ಕೆ ಕರೆತಂದನು. ಬಾಗಿಲು ತಟ್ಟಿದಾಗ ಅಪ್ಪ ಹೊರಗೆ ಬಂದರು. ನನ್ನ ಈ ದುಸ್ಥಿತಿಯನ್ನು ನೋಡಿ ಅವರ ಕೈಗಳು ನಡುಗಿದವು. ಮಾನ್ಸಿ ಮಗಳೇ, ಇದೇನು ನಿನ್ನ ಸ್ಥಿತಿ? ಅಪ್ಪನ ಧ್ವನಿ ನಡುಗುತ್ತಿತ್ತು. ಅಮ್ಮ ಕೂಡ ಓಡಿಬಂದು ನನ್ನನ್ನು ಅಪ್ಪಿಕೊಂಡು ಅಳತೊಡಗಿದರು. ನನ್ನ ಮಗಳೇ, ಅವರು ನಿನಗೆ ಹೊಡೆದಿದ್ದಾರೆಯೇ? ವಿರಾಜ್ ಅಪ್ಪನ ಬಳಿ ಮಾನ್ಸಿಯ ಕೈ ಕೇಳುತ್ತಾನೆಯೇ? ಹೇಳು, ಏನಾಯಿತು ಎಂದು ಅಮ್ಮ ಕೇಳಿದರು. ವಿರಾಜ್ ಮೌನವಾಗಿ ಒಂದು ಬದಿಯಲ್ಲಿ ನಿಂತಿದ್ದನು. ಅಪ್ಪನ ದೃಷ್ಟಿ ಆ ಅಪರಿಚಿತ ವ್ಯಕ್ತಿಯ ಮೇಲೆ ಬಿದ್ದಾಗ ಅವರು ಆಶ್ಚರ್ಯಚಕಿತರಾದರು. ಮಗನೇ, ನೀನು ಯಾರು? ನನ್ನ ಮಗಳನ್ನು ಈ ಸ್ಥಿತಿಯಲ್ಲಿ ಕರೆತಂದಿದ್ದೀಯಲ್ಲ? ವಿರಾಜ್ ಬಹಳ ಗೌರವದಿಂದ ಅವರಿಗೆ ನಮಸ್ಕರಿಸಿದನು ಮತ್ತು ಮುಂದೆ ಬಂದು ಅಪ್ಪನ ಪಾದ ಮುಟ್ಟಿದನು. ಅಂಕಲ್, ನಾನು ವಿರಾಜ್. ಮಾನ್ಸಿಯನ್ನು ಯಾವ ನರಕದಲ್ಲಿ ಗೌರವ ಇರಲಿಲ್ಲವೋ ಅಲ್ಲಿಂದ ಹೊರಗೆ ಕರೆತಂದಿದ್ದೇನೆ. ನಾನು ನಿಮ್ಮೊಂದಿಗೆ ಒಂದು ಬಹಳ ಮುಖ್ಯವಾದ ವಿಷಯ ಮಾತನಾಡಲು ಬಂದಿದ್ದೇನೆ. ಅಪ್ಪ ನಮ್ಮನ್ನು ಒಳಗೆ ಕುಳಿತುಕೊಳ್ಳಲು ಹೇಳಿದರು. ಕೋಣೆಯಲ್ಲಿ ಕುಳಿತು ವಿರಾಜ್ ಕಳೆದ ರಾತ್ರಿ ಮತ್ತು ಇಂದು ಬೆಳಿಗ್ಗೆ ನಡೆದ ಪ್ರತಿಯೊಂದನ್ನೂ ವಿವರಿಸಿದನು. ತನ್ನ ಮಗಳು ಎಂತಹ ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ದಾಳೆ ಎಂದು ಕೇಳಿ ಅಪ್ಪ ಮತ್ತು ಅಮ್ಮ ಗಾಬರಿಯಾದರು. ನಂತರ ವಿರಾಜ್ ಒಂದು ಕ್ಷಣ ನಿಂತು ಗಂಭೀರವಾಗಿ ಹೇಳಿದನು, ಅಂಕಲ್, ಇದು ಸರಿಯಾದ ಸಮಯವಲ್ಲ ಎಂದು ನನಗೆ ತಿಳಿದಿದೆ. ಆದರೆ ನಾನು ಮಾನ್ಸಿಯನ್ನು ಒಬ್ಬಂಟಿಯಾಗಿ ಬಿಡಲು ಬಯಸುವುದಿಲ್ಲ. ನಾನು ನಿಮ್ಮ ಮಗಳನ್ನು ಮದುವೆಯಾಗಲು ಇಷ್ಟಪಡುತ್ತೇನೆ. ನಾನು ಭರವಸೆ ನೀಡುತ್ತೇನೆ, ಅವಳಿಗೆ ಸಿಗಬೇಕಾದ ಎಲ್ಲಾ ಸಂತೋಷಗಳನ್ನು ನಾನು ನೀಡುತ್ತೇನೆ. ಅಪ್ಪ ಮತ್ತು ಅಮ್ಮ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡರು. ಅಪ್ಪ ಕಣ್ಣೀರು ತುಂಬಿದ ಕಣ್ಣುಗಳಿಂದ ವಿರಾಜ್ನನ್ನು ನೋಡಿದರು. ಮಗನೇ, ನೀನು ಒಬ್ಬ ಡೆಪ್ಯೂಟಿ ಕಮಿಷನರ್ ಮತ್ತು ನಾವು ಬಡವರು. ಮಾನ್ಸಿ ಒಬ್ಬ ವಿಧವೆ. ಪ್ರಪಂಚ ಏನೆನ್ನುತ್ತದೆ? ನಿನ್ನ ಮನೆಯವರು ಒಪ್ಪುವರೇ? ವಿರಾಜ್ ನಗುತ್ತಾ ಹೇಳಿದನು, ಮಾತನಾಡುವುದು ಪ್ರಪಂಚದ ಕೆಲಸ. ನನ್ನ ನಿರ್ಧಾರಕ್ಕೆ ನಾನೇ ಜವಾಬ್ದಾರಿ. ನನಗೆ ಮಾನ್ಸಿ ವಿಧವೆಯಾಗಿರುವುದು ಯಾವುದೇ ಕೊರತೆಯಲ್ಲ. ನನಗೆ ಕೇವಲ ನಿಮ್ಮ ಅನುಮತಿ ಬೇಕು. ಅಪ್ಪ ನನ್ನ ಕಡೆಗೆ ನೋಡಿದರು. ನಾನು ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡೆ. ನನ್ನ ಹೃದಯದಲ್ಲಿ ವಿವೇಕ್ನ ನೆನಪಿತ್ತು, ಆದರೆ ವಿರಾಜ್ನ ಉಪಕಾರ ಮತ್ತು ಅವನ ಆತ್ಮೀಯತೆಯನ್ನು ನೋಡಿ ನನಗೆ ನಿರಾಕರಿಸಲು ಸಾಧ್ಯವಾಗಲಿಲ್ಲ. ನಾನು ಮೌನವಾಗಿ ತಲೆಯಾಡಿಸಿದೆ. ಅಪ್ಪ ವಿರಾಜ್ನ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು, ಭಗವಂತ ನಿನಗೆ ಒಳ್ಳೆಯದು ಮಾಡಲಿ ಮಗನೇ. ನೀನು ಮುಳುಗುತ್ತಿದ್ದ ನನ್ನ ದೋಣಿಗೆ ದಡ ತೋರಿಸಿದ್ದೀಯಾ. ಅದೇ ಸಂಜೆ ಸರಳವಾಗಿ ಮದುವೆಯ ಶಾಸ್ತ್ರಗಳನ್ನು ಮಾಡಲಾಯಿತು. ಎಲ್ಲ ಶಾಸ್ತ್ರಗಳು ಮುಗಿದಾಗ ನನ್ನ ಜೀವನದ ಒಂದು ಕಠಿಣ ಅಧ್ಯಾಯ ಮುಗಿಯಿತು ಎಂದು ನನಗೆ ಅನ್ನಿಸಿತು. ವಿರಾಜ್ ನನಗೆ ಹೊಸ ಜೀವನ ನೀಡಿದ್ದನು. ಆದರೆ ಇಂದು ನನ್ನ ಪತಿಯಾಗಿರುವ ಈ ವ್ಯಕ್ತಿಯೊಂದಿಗೆ ನನಗೆ ಅಂತಹ ಒಂದು ಸಂಬಂಧವಿದೆ ಎಂದು ನಾನು ಕನಸಿನಲ್ಲೂ ಊಹಿಸಿರಲಿಲ್ಲ. ಆ ಸಂಬಂಧದ ಬಗ್ಗೆ ನಾನು ಮತ್ತು ನನ್ನ ಮನೆಯವರು ವರ್ಷಗಳಿಂದ ಅಜ್ಞಾತರಾಗಿದ್ದೆವು. ಮದುವೆಯ ನಂತರ ವಿರಾಜ್ ನನ್ನ ಬಳಿ ಬಂದು ಹೇಳಿದರು, ಮಾನ್ಸಿ, ಬಾ, ನಮ್ಮ ಮನೆಗೆ ಹೋಗೋಣ. ನಾನು ಆಶ್ಚರ್ಯದಿಂದ ಕೇಳಿದೆ, ಯಾವ ಮನೆಗೆ? ನಿಮ್ಮ ಮನೆಯವರು ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲವಲ್ಲ. ವಿರಾಜ್ ನಗುತ್ತಾ ಹೇಳಿದರು, ನಿನ್ನ ಅಸಲಿ ಹಕ್ಕು ಎಲ್ಲಿದೆಯೋ ಆ ಮನೆಗೆ. ಯಾವ ಮನೆ ನಿನಗಾಗಿ ಕಾಯುತ್ತಿದೆಯೋ ಅಲ್ಲಿಗೆ. ದಾರಿಯಲ್ಲಿ ನಿನಗೆ ಅಂತಹ ಒಂದು ಸತ್ಯವನ್ನು ಹೇಳುತ್ತೇನೆ. ಅದನ್ನು ಕೇಳಿದರೆ ನಿನ್ನ ಕಾಲ ಕೆಳಗಿನ ನೆಲವೇ ಕುಸಿಯುತ್ತದೆ. ಕಾರು ಒಂದು ಭವ್ಯವಾದ ಬಂಗಲೆಯ ಪೋರ್ಚ್ನಲ್ಲಿ ನಿಂತಿತು. ಇದು ವಿರಾಜ್ನ ಸರ್ಕಾರಿ ನಿವಾಸವಾಗಿತ್ತು. ಕೇವಲ ಕೆಲವು ಗಂಟೆಗಳಲ್ಲಿ ನನ್ನ ಜೀವನ ಈ ರೀತಿ ಬದಲಾಗುತ್ತದೆ ಎಂದು ನಂಬಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ವಿರಾಜ್ ಬಾಗಿಲು ತೆರೆದು ನನ್ನನ್ನು ಗೌರವದಿಂದ ಒಳಗೆ ಕರೆದೊಯ್ದರು. ಡ್ರಾಯಿಂಗ್ ರೂಂನಲ್ಲಿ ಕುಳಿತ ತಕ್ಷಣ ನಾನು ಧೈರ್ಯ ಮಾಡಿ ನನ್ನ ಮನಸ್ಸಿನಲ್ಲಿದ್ದ ಆ ಪ್ರಶ್ನೆಯನ್ನು ಕೇಳಿದೆ. ನಾನು ಕೈಮುಗಿದು ನಡುಗುವ ಧ್ವನಿಯಲ್ಲಿ ಕೇಳಿದೆ, ವಿರಾಜ್, ನೀವು ನನ್ನ ಮೇಲೆ ಇಷ್ಟೊಂದು ದೊಡ್ಡ ಉಪಕಾರ ಮಾಡಿದ್ದೀರಿ. ಆದರೆ ನೀವು ಇದನ್ನು ಏಕೆ ಮಾಡಿದಿರಿ ಎಂದು ನನಗೆ ಅರ್ಥವಾಗುತ್ತಿಲ್ಲ. ನಾನು ಒಬ್ಬ ವಿಧವೆ, ತಿರಸ್ಕೃತಗೊಂಡ ಹೆಣ್ಣು. ನೀವು ನನ್ನನ್ನು ಅರಿಯದಿದ್ದರೂ ಇಷ್ಟೊಂದು ದೊಡ್ಡ ನಿರ್ಧಾರವನ್ನು ತಕ್ಷಣವೇ ಏಕೆ ತೆಗೆದುಕೊಂಡಿರಿ? ವಿರಾಜ್ ನನ್ನ ಜೋಡಿಸಿದ ಕೈಗಳನ್ನು ನೋಡಿ ಮೃದುವಾಗಿ ಹೇಳಿದರು, ಮಾನ್ಸಿ, ಕೈಮುಗಿಯುವ ಅಗತ್ಯವಿಲ್ಲ. ನೀನು ನನ್ನ ಮುಂದೆ ಯಾವುದೇ ಅಪರಾಧಿಯಲ್ಲ, ನನ್ನ ಅರ್ಧಾಂಗಿನಿ. ಇನ್ನು ನಿನ್ನನ್ನು ಅರಿಯದ ವಿಷಯಕ್ಕೆ ಬಂದರೆ ನೀನು ತಪ್ಪು ತಿಳುವಳಿಕೆಯಲ್ಲಿದ್ದೀಯಾ.
ನಾನು ನಿನ್ನನ್ನು ಇಂದಿನಿಂದಲ್ಲ ಹಲವು ವರ್ಷಗಳಿಂದ ಬಲ್ಲೆ. ನಾನು ಆಶ್ಚರ್ಯದಿಂದ ಅವರನ್ನು ನೋಡತೊಡಗಿದೆ. ಅದರರ್ಥವೇನು? ನಾನು ನಿಮ್ಮನ್ನು ಎಂದೂ ಭೇಟಿಯಾಗಿಲ್ಲವಲ್ಲ. ವಿರಾಜ್ ನಗುತ್ತಾ ತಮ್ಮ ಜೇಬಿನಿಂದ ಒಂದು ಹಳೆಯ ಫೋಟೋ ತೆಗೆದು ನನ್ನ ಮುಂದೆ ಇಟ್ಟರು. ಅದು ನನ್ನ ಬಾಲ್ಯದ ಫೋಟೋ ಆಗಿತ್ತು. ಅಪ್ಪ ಬಹಳ ಇಷ್ಟಪಟ್ಟು ತೆಗೆಸಿದ್ದರು. ಈ ಫೋಟೋ ನೆನಪಿದೆಯೇ ಎಂದು ವಿರಾಜ್ ಕೇಳಿದರು. ನಾನು ಅಮೆರಿಕಕ್ಕೆ ಓದಲು ಹೋದಾಗಿನಿಂದಲೂ ಈ ಫೋಟೋ ನನ್ನ ಬಳಿಯಲ್ಲಿದೆ. ನನ್ನ ಮುಖದಲ್ಲಿದ್ದ ಕುತೂಹಲ ಕಂಡು ಅವರು ರಹಸ್ಯವನ್ನು ಬಿಚ್ಚಿಟ್ಟರು. ಮಾನ್ಸಿ, ನಾನು ಯಾವುದೇ ಅಪರಿಚಿತನಲ್ಲ. ನಾನು ನಿನ್ನ ತಂದೆಯ ಗೆಳೆಯನ ಅದೇ ಮಗ. ಅವರ ಬಗ್ಗೆ ನಿನ್ನ ತಂದೆ ಎಂದಾದರೂ ಪ್ರಸ್ತಾಪಿಸಿರಬಹುದು. ನನ್ನ ಕಾಲ ಕೆಳಗಿನ ನೆಲ ಕುಸಿದಂತಾಯಿತು. ಅಪ್ಪ ಒಮ್ಮೆ ಇಂತಹ ವಿಷಯವನ್ನು ಹೇಳುತ್ತಿದ್ದುದು ನನಗೆ ನೆನಪಾಯಿತು. ಆದರೆ ಅವರು, ಹೌದು, ಅದು ನಾನೇ. ವಿರಾಜ್ ಮಾತು ಮುಂದುವರಿಸಿದರು. ನನ್ನ ತಂದೆ ತಾಯಿ ಮೊದಲು ಇಲ್ಲೇ ಇರುತ್ತಿದ್ದರು. ಆದರೆ ನಂತರ ನನ್ನ ತಂದೆಯವರಿಗೆ ಪ್ರಮೋಷನ್ ಆಯಿತು ಮತ್ತು ಆ ಸಂಪತ್ತಿನ ಅಮಲು ಅವರ ತಲೆಗೆ ಏರಿತು. ಅವರು ನನ್ನನ್ನು ಕರೆದುಕೊಂಡು ಅಮೆರಿಕಕ್ಕೆ ಹೋದರು. ನಾನು ಅಲ್ಲೇ ಬೆಳೆದೆ. ಹಾಗಾಗಿ ನಿನ್ನನ್ನು ಬಹಳ ಕಾಲ ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಬಾಲ್ಯದ ಈ ಫೋಟೋ ಮಾತ್ರ ನಿನ್ನ ನೆನಪಾಗಿ ನನ್ನ ಬಳಿ ಉಳಿದಿತ್ತು. ನಿನ್ನ ಈ ಫೋಟೋದಲ್ಲಿರುವ ನಿನ್ನ ಸರಳತೆ ಮತ್ತು ಮುಗ್ಧತೆಯನ್ನು ನೋಡಿ ಯಾವಾಗ ನಾನು ನನ್ನ ಹೃದಯವನ್ನು ನಿನಗೆ ನೀಡಿದೆ ಎಂದು ನನಗೆ ತಿಳಿಯಲಿಲ್ಲ. ನನ್ನ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಇದು ಅಪ್ಪ ಯಾರ ಬಗ್ಗೆ ಬೇಸರಪಡುತ್ತಿದ್ದರೋ ಅದೇ ಕಳೆದುಹೋದ ಸಂಬಂಧವಾಗಿತ್ತು. ವಿರಾಜ್ ಭಾವನಾತ್ಮಕವಾಗಿ ಮಾತು ಮುಂದುವರಿಸಿದರು. ನಾನು ವಾಪಸ್ ಬಂದ ತಕ್ಷಣ ಮೊದಲು ನನ್ನ ತಂದೆ ತಾಯಿಗೆ ಹೇಳಿದೆ, ನಾನು ಮದುವೆಯಾದರೆ ಕೇವಲ ಮಾನ್ಸಿಯನ್ನು ಮಾತ್ರ ಎಂದು. ಆದರೆ ನನಗೆ ತಿಳಿಯಿತು ನಿನ್ನ ಮದುವೆ ಆಗಲೇ ಆಗಿದೆ ಎಂದು. ನಾನು ಒಳಗಿನಿಂದ ಒಡೆದು ಹೋದೆ ಮತ್ತು ನನ್ನ ಕೆಲಸದಲ್ಲಿ ನನ್ನನ್ನು ತೊಡಗಿಸಿಕೊಂಡೆ. ನಂತರ ಹಠಾತ್ತನೆ ನೀನು ವಿಧವೆಯಾದ ವಿಷಯ ನನಗೆ ತಿಳಿಯಿತು. ವಿರಾಜ್ ಮುಂದಿನ ಮಾತುಗಳೇನು ಮತ್ತು ಯಾವಾಗ ಕಾಕತಾಳೀಯವಾಗಿ ನಾನು ನಿನ್ನ ನಾದಿನಿಯ ಸಂಬಂಧಕ್ಕಾಗಿ ಅಲ್ಲಿಗೆ ತಲುಪಿದನೋ ಮತ್ತು ನಿನ್ನನ್ನು ಆ ದುಸ್ಥಿತಿಯಲ್ಲಿ ನೋಡಿದನೋ ಆಗ ನನ್ನ ರಕ್ತ ಕುದಿಯತೊಡಗಿತು. ಅದೇ ಕ್ಷಣದಲ್ಲಿ ನಾನು ನಿರ್ಧರಿಸಿದ್ದೆ, ಇನ್ನು ಮುಂದೆ ನಿನಗೆ ಇವೆಲ್ಲವನ್ನೂ ಸಹಿಸಲು ಬಿಡುವುದಿಲ್ಲ ಎಂದು. ನೀನು ನನ್ನ ವರ್ಷಗಳ ಹಳೆಯ ಪ್ರೀತಿ. ಇದನ್ನು ಕೇಳಿ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಯಾರನ್ನು ನಾನು ಅಪರಿಚಿತ ಎಂದು ಭಾವಿಸಿದ್ದೆನೋ ಅವರು ನನ್ನದೇ ಹಳೆಯ ಗೆಳೆಯ ಎಂದು ತಿಳಿದುಬಂದಿತು. ಭಗವಂತನೇ ದಾರಿಗಳನ್ನು ಮಾಡಿಕೊಡುತ್ತಾನೆ ಎಂಬ ಅಪ್ಪನ ಮಾತು ನನಗೆ ನೆನಪಾಯಿತು. ನಿನ್ನೆಯವರೆಗೂ ಕತ್ತಲೆಯಲ್ಲಿ ಮುಳುಗಿದ್ದ ನನ್ನ ಹಣೆಬರಹವು ಇಂದು ವಿರಾಜ್ ರೂಪದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು. ಮತ್ತೊಂದೆಡೆ ವಿರಾಜ್ ಬೇರೆ ಯಾರೂ ಅಲ್ಲ, ಬದಲಿಗೆ ನನ್ನ ಅಪ್ಪನ ಹಳೆಯ ಗೆಳೆಯನ ಮಗ ಎಂಬ ಸತ್ಯ ಮತ್ತು ಈಗ ನಾನು ಡೆಪ್ಯೂಟಿ ಕಮಿಷನರ್ ಪತ್ನಿಯಾಗಿ ರಾಣಿಯಂತೆ ಬದುಕುತ್ತಿದ್ದೇನೆ ಎಂಬ ವಿಷಯ ನನ್ನ ಅತ್ತೆ ಮತ್ತು ಪಮ್ಮಿಗೆ ತಿಳಿದಾಗ ಅವರು ಅಸೂಯೆಯ ಬೆಂಕಿಯಲ್ಲಿ ಬೇಯತೊಡಗಿದರು. ಪಮ್ಮಿಯ ಸಂಬಂಧ ಮುರಿದು ಹೋಗಿತ್ತು ಮತ್ತು ನನ್ನ ಅತ್ತೆಗೆ ತನ್ನ ಮಗಳಿಗಾಗಿ ಈಗ ಯಾವುದೇ ಒಳ್ಳೆಯ ಸಂಬಂಧಗಳು ಸಿಗುತ್ತಿರಲಿಲ್ಲ. ಅವರು ತಮ್ಮ ಕೈಗಳನ್ನು ಹಿಸುಕಿಕೊಳ್ಳುತ್ತಾ ತಮ್ಮ ಕೃತ್ಯಗಳಿಗಾಗಿ ಪಶ್ಚಾತ್ತಾಪ ಪಡತೊಡಗಿದರು. ಆದರೆ ಈಗ ಬಹಳ ತಡವಾಗಿತ್ತು. ಬಿಲ್ಲನ್ನು ಬಿಟ್ಟ ಬಾಣ ಮರಳಿ ಬರುವುದಿಲ್ಲ ಎಂಬಂತಾಗಿತ್ತು. ನನ್ನ ತಾಳ್ಮೆಗೆ ಪ್ರತಿಫಲ ನೀಡಿದ್ದಕ್ಕಾಗಿ ನಾನು ದೇವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿದೆ. ವಿರಾಜ್ ಅವರ ಕಾಳಜಿ ಮತ್ತು ಅತ್ತೆಯ ದೌರ್ಜನ್ಯಗಳ ನಂತರ ಭಗವಂತ ನನಗೆ ಗೌರವ ಮತ್ತು ಪ್ರೀತಿಯ ಅಂತಹ ಒಂದು ಸ್ಥಾನವನ್ನು ನೀಡಿದನು. ಅದನ್ನು ನಾನು ಕನಸಿನಲ್ಲೂ ಊಹಿಸಿರಲಿಲ್ಲ. ನಿಸ್ಸಂದೇಹವಾಗಿ ಮನುಷ್ಯ ಬಹಳಷ್ಟನ್ನು ಯೋಚಿಸುತ್ತಾನೆ, ಆದರೆ ಅಂತಿಮ ನಿರ್ಧಾರಗಳು ದೇವರದ್ದೇ ಆಗಿರುತ್ತವೆ. ಯಾರು ತಾಳ್ಮೆಯಿಂದ ಇರುತ್ತಾರೋ ಮತ್ತು ಇತರರ ಹಕ್ಕನ್ನು ಕಸಿದುಕೊಳ್ಳುವುದಿಲ್ಲವೋ ಅವರಿಗೆ ಭಗವಂತ ಅವರು ಎಂದು ಕಲ್ಪಿಸದಂತಹದ್ದನ್ನು ನೀಡುತ್ತಾನೆ. ಮತ್ತು ಯಾರು ಅಹಂಕಾರ ಪಡುತ್ತಾರೋ ಹಾಗೂ ದೌರ್ಜನ್ಯ ಎಸಗುತ್ತಾರೋ ಅವರ ಅಂತ್ಯ ಯಾವಾಗಲೂ ಕೆಟ್ಟದಾಗಿಯೇ ಇರುತ್ತದೆ. ಗೌರವ ಮತ್ತು ಅವಮಾನಗಳು ಕೇವಲ ದೇವರ ಕೈಯಲ್ಲಿವೆ. ಅವರು ಯಾರಿಗೆ ಇಚ್ಛಿಸುತ್ತಾರೋ ಅವರಿಗೆ ಗೌರವ ನೀಡುತ್ತಾರೆ ಮತ್ತು ಯಾರನ್ನು ಬೇಕಾದರೂ ಸಂಕಷ್ಟಕ್ಕೆ ದೂಡುತ್ತಾರೆ. ಹಾಗಾದರೆ ಗೆಳೆಯರೇ, ನಿಮಗೆ ಈ ಕಥೆ ಹೇಗನ್ನಿಸಿತು? ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಖಂಡಿತವಾಗಿ ತಿಳಿಸಿ. ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಆದಷ್ಟು ಹೆಚ್ಚು ಶೇರ್ ಮಾಡಿ ಹಾಗೂ ವಿಡಿಯೋಗೆ ಹೈಪ್ ನೀಡಿ. ಇಂತಹ ಇನ್ನೂ ಹೆಚ್ಚಿನ ರೋಮಾಂಚಕ ಕಥೆಗಳನ್ನು ಕೇಳಲು ನನ್ನ ಚಾನೆಲ್ ಜೊತೆಗೆ ಇರಿ. ಧನ್ಯವಾದಗಳು.